திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಗುರುದೇವ, ಈ ಆಧ್ಯಾತ್ಮ ಅಂತಕ್ಕಂಥ ವಿಷಯ ಇದೆಯಲ್ಲ, ಅದೊಂದು ಜಿಜ್ಞಾಸೆ ಆಗಿದೆ ಈ ಪ್ರಪಂಚದಲ್ಲಿ. ಈ ಕೆಲವರು ಮಂತ್ರ ಅಂತಾರೆ, ಕೆಲವರು ತಂತ್ರ ಅಂತಾರೆ, ಇನ್ನು ಕೆಲವರು ಯಂತ್ರ ಅಂತಾರೆ, ಇನ್ನು ಕೆಲವರು ಏನೋ ಕೋರ್ಸ್ ಮಾಡಿಕೊಂಡು ಅದರ ಹಿಂದೆ ಯೋಗ ಅಂತ ಹೋಗ್ತಾರೆ, ಇನ್ನೇನೋ ಯಾವುದೋ ಶ್ರೀವಿದ್ಯೆ ಅಂತೇಳಿ ಇನ್ನೊಂದು ಕೋರ್ಸಿಗೆ ನೂರಾರು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಈ ಗುರುಮನೆಯಿಂದ ಈ ಪ್ರಪಂಚಕ್ಕೆ ಏನು ಈ ಆಧ್ಯಾತ್ಮ? ಇನ್ನು ಕೆಲವು ಹೇಳ್ತಾರೆ ಈ ಆಧ್ಯಾತ್ಮ ಅಂದರೆ ಏನೋ 60 ವಯಸ್ಸು ಆದಮೇಲೆ ಅಂತಕ್ಕಂಥ ಪ್ರಶ್ನೆ, ಇನ್ನು ಆಧ್ಯಾತ್ಮಕ್ಕೆ ಆದಮೇಲೆ ಸನ್ಯಾಸ ಆಗ್ತಾರೆ ಅಂತಕ್ಕಂಥ ಪ್ರಶ್ನೆ. ಈ ಪ್ರಪಂಚದಲ್ಲಿ ಆಧ್ಯಾತ್ಮ ಅಂತಕ್ಕಂಥದ್ದು ಯಾರಿಗೂ ಸ್ಪಷ್ಟ ಕಲ್ಪನೆ ಇಲ್ಲ. ಗುರುಮನೆಯಿಂದ ಈ ಪ್ರಪಂಚಕ್ಕೆ ಆಧ್ಯಾತ್ಮ ಅಂತಂದ್ರೇನು ಅಂತ ಗುರುದೇವರ ಮಾತಿನಿಂದ ಕೇಳಬೇಕು ಅಂತಕ್ಕಂಥ ನಮ್ಮ ಆಸೆ. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಖುಷಿಯಾಯಿತು. ಸತ್ಯವಾದ ವಿಚಾರ. ಇದಕ್ಕೆ ಉತ್ತರ ಗುರುಮನೆಗೆ ಬಂದು ಹೋದ ಭಕ್ತರು, ಇಲ್ಲಿ ಸೇವೆ ಮಾಡುವ ಭಕ್ತರ ಹತ್ರ ಕೇಳಿ ತಿಳ್ಕೊಳ್ಬೇಕು. ಇದಕ್ಕೆ ಉತ್ತರ ಯಾವ ರೀತಿ ಶ್ರೀ ಗುರುಮನೆಯಲ್ಲಿ ಆಧ್ಯಾತ್ಮಿಕವನ್ನು ಬೋಧನೆ ಮಾಡ್ತಾರೆ ಅಂತೇಳಿ. ಆಧ್ಯಾತ್ಮಿಕ ಅಂದರೆ ಏನು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ಆಧ್ಯಾತ್ಮಿಕ ಅಂತ ಹೇಳಿದರೆ ಜೀವನವೇ ಒಂದು ಆಧ್ಯಾತ್ಮಿಕ. ಮನುಷ್ಯ ಜನ್ಮವೇ ಒಂದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದರೆ ಏನು? ಆಧ್ಯಾತ್ಮಿಕ ಅಂತೇಳಿ ಬೇರೆ ಇಲ್ಲ. ಭೌತಿಕದಲ್ಲೇ ಇರೋದು ಆಧ್ಯಾತ್ಮಿಕ, ಆಧ್ಯಾತ್ಮಿಕದಲ್ಲೇ ಇರೋದು ಭೌತಿಕ. ಇದು ಎರಡು ಒಂದೇ. ಇದು ಅದಕ್ಕೆ ಹೆಸರಿಟ್ಟಂಥ ವಿಚಾರ ಆಧ್ಯಾತ್ಮಿಕ. ಸ್ವಲ್ಪ ಡಿಫರೆನ್ಸ್ ಮಾಡಿದರು, ಅಂತರವನ್ನು ಮಾಡಿದರು. ಶುದ್ಧ ಮತ್ತು ಅಶುದ್ಧ ಅಂತೇಳಿ ಮಾಡಿದರು. ಆಧ್ಯಾತ್ಮಿಕ ಅಂದರೆ ಏನು? ಆಧ್ಯಾತ್ಮಿಕ ಅಂದರೆ ಪ್ರೀತಿ, ನಿಸ್ವಾರ್ಥ ಪ್ರೀತಿ ಎಲ್ಲಿ ಉಂಟು ಅಲ್ಲಿ ಆಧ್ಯಾತ್ಮಿಕ ಉಂಟು. ಆಧ್ಯಾತ್ಮಿಕ ಅಂದರೆ ಏನು? ಧೈರ್ಯ. ಎಲ್ಲಿ ಧೈರ್ಯ ಇರ್ತದೋ ಅಲ್ಲಿ ಭಯ ಇರುವುದಿಲ್ಲ. ಎಲ್ಲಿ ಭಯ ಇರುವುದಿಲ್ಲವೋ ಅಲ್ಲಿ ಏನಿರುವುದಿಲ್ಲ. ಎಲ್ಲಿ ಭಯ ಇಲ್ಲೋ ಅಲ್ಲಿ ಏನಿರುವುದಿಲ್ಲ ಅಂತ ಕೇಳೋದು. ಎಲ್ಲಿ ಭಯ ಇರುವುದಿಲ್ಲವೋ ಅಲ್ಲಿ ಸಂಶಯವಿಲ್ಲ. ಎಲ್ಲಿ ಭಯ ಉಂಟು ಅಲ್ಲಿ ಸಂಶಯ ಉಂಟು. ಎಲ್ಲಿ ಸಂಶಯ ಇರುವುದಿಲ್ಲವೋ ಅಲ್ಲಿ ಸತ್ಯ ಇರ್ತದೆ. ಸಂಶಯವಿಲ್ಲ ಅಲ್ಲಿ, ಅಲ್ಲಿ ಸತ್ಯ ಮಾತ್ರ. ಈಗ ಅರ್ಥ ಆಯ್ತಾ ನಿಮಗೆ ಆಧ್ಯಾತ್ಮಿಕ ಅಂದರೆ ಏನು ಅಂತೇಳಿ? ಸಂಶಯ ಇಲ್ಲದ ಜೀವನವನ್ನು ಯಾರೊಬ್ಬ ಮಾಡ್ತಾನೋ, ಭಯ ಇಲ್ಲದ ಜೀವನವನ್ನು ಯಾರೊಬ್ಬ ಮಾಡ್ತಾನೋ, ಅವನಿಗೆ ಭಯನೇ ಇಲ್ಲ. ಅವನಿಗೆ ಸತ್ಯದ ಜೀವನವನ್ನು ಯಾರೊಬ್ಬ ಮಾಡ್ತಾನೋ, ಪ್ರೀತಿಯಿಂದ ಜೀವನವನ್ನು ಯಾರೊಬ್ಬ ಮಾಡ್ತಾನೋ, ಯಾರೊಬ್ಬ ಮನುಷ್ಯತ್ವವನ್ನು ಹೊಂದಿದ್ದಾನೋ, ಯಾರೊಬ್ಬ ಮಾನವೀಯತೆಯಿಂದ ಜೀವನವನ್ನು ಮಾಡ್ತಾ ಇದ್ದಾನೋ, ಇದೆಲ್ಲವೂ ಆಧ್ಯಾತ್ಮಿಕವೇ. ಪ್ರತಿಯೊಂದು ಜೀವನದ ಒಂದೊಂದು ಎಳೆ ಒಂದೊಂದು ಕ್ಷಣ ಕೂಡ ಆಧ್ಯಾತ್ಮಿಕವೇ. ಕಲಿಯುವುದೇ ಇರುವುದಿಲ್ಲಿ. ಕಲಿತು ನಮ್ಮ ಒಳಗೆ ಹೋಗಿ ನಾವು ಮುಟ್ಟುವಾಗ ನಮಗೆ ವಯಸ್ಸು ಎಷ್ಟೋ ಆಗಿರ್ತದೆ. ಒಂದೊಂದು ಕ್ಷಣ ಕೂಡ ಇಲ್ಲಿ ಕಲಿಯುವುದು ಅಂತ ಇರೋದು ಆಧ್ಯಾತ್ಮಿಕ ಅಲ್ವಾ? ಇಲ್ಲಿ ನಮ್ಮ ಸುತ್ತಮುತ್ತ ಇರುವುದೆಲ್ಲ ಆಧ್ಯಾತ್ಮಿಕ ಅಲ್ವಾ?
ಈ ಆಧ್ಯಾತ್ಮಿಕವನ್ನು ನೀವು ಬೇರೆ ನೋಡುವ ಕಾರಣ ನಿಮಗೆ ಆಧ್ಯಾತ್ಮಿಕ, ಅವರು ಸನ್ಯಾಸಿಗಳು, ಅವರು ಯೋಗಿಗಳು, ಅವರು ಗುರುಗಳು ಅಂತ ಅನೇಕ ರೀತಿಯಲ್ಲಿ ನಿಮಗೆ ವಿಚಾರಗಳು ಸೃಷ್ಟಿಯಾಗೋದು. ಅಲ್ವಾ? ಅಲ್ಲಿ ಏನನ್ನು ನಾವು ತಿಳಿದುಕೊಳ್ಬೇಕು? ಆಧ್ಯಾತ್ಮಿಕದಲ್ಲಿ ನಾವು ಅನುಭವ ಅಲ್ವಾ? ಒಬ್ಬರು ಗುರು ಅಂತ ಹೇಳಿ ನಾವು ಒಬ್ಬರ ಸ್ವೀಕಾರ ಮಾಡಬೇಕಾದ್ರೆ ಅವರ ಅನುಭವ ಅಷ್ಟಿರ್ತದೆ. ಅವರ ಅನುಭವದಷ್ಟು ನಾವು ಅನುಭವಿಸಲಿಲ್ಲ. ಅವರು ಹೇಳುವ ವಿಚಾರಗಳು ನಮಗೆ ಗೊತ್ತಿಲ್ಲ. ಅವರು ಹೇಳುವ ವಿಚಾರಗಳು ಯಾವುದೋ ಒಂದು ರೀತಿಯಲ್ಲಿ ನಡೀತದೆ. ಇದು ಹೇಗೆ ನಡೀತದೆ ಅಲ್ವಾ? ಅವರೇನೋ ಒಂದು ನೆನೆಸಿದರೆ ಕೂಡಲೇ ಬರ್ತದೆ. ಇದು ಹೇಗೆ ಬರ್ತದೆ? ಆಗ ಅವರೆರಡು ಅನುಭವದ ವಿಚಾರವನ್ನು ಹೇಳ್ತಾರೆ. ಆಗ ಅನುಭವದ ವಿಚಾರವನ್ನು ನಾವು ಅದನ್ನು ಒಪ್ಪುವಾಗ ನಾವು ಅದನ್ನು ಅನುಭವಿಸಲೇ ಇಲ್ಲ. ನಮ್ಮ ಬುದ್ಧಿ ಇನ್ನೂ ಕೂಡ ಕಡಿಮೆ ಉಂಟು ಅಲ್ವಾ? ಅಪ್ಪ ಮಗನಾಗಿರ್ತದೆ 20 ವರ್ಷ 40 ವರ್ಷ ಅಂಥೇಳಿ. 40 ವರ್ಷದವರು ಹೇಳುವ ವಿಚಾರಗಳು 20 ವರ್ಷದವರಿಗೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ 40 ವರ್ಷದವರು 20 ವರ್ಷ ಹೇಳುವ ವಿಚಾರವನ್ನು ಅನುಭವಿಸಿ ಬಂದಿರ್ತಾರೆ ಅಲ್ವಾ? ಹಾಗಲ್ಲಿ ಬುದ್ಧಿಯಲ್ಲಿ ವ್ಯತ್ಯಾಸ ಆಯಿತು. ಆಗ ಬುದ್ಧಿಯಲ್ಲಿ ವ್ಯತ್ಯಾಸ ಆಗುವಾಗ ಈ ಸಣ್ಣ ಬುದ್ಧಿ ದೊಡ್ಡ ಬುದ್ಧಿಯನ್ನು ಯಾವ ಒಪ್ಪಿಕೊಳ್ತದೋ ಆವಾಗ ನೀವು ಗುರು ಅಂತೇಳಿ ಸ್ವೀಕಾರ ಮಾಡ್ತೀರಿ ಅಲ್ವಾ? ಆಗ ಅನುಭವ ಎಂಬುದು ಆಧ್ಯಾತ್ಮಿಕ ಅಂತ ಹೇಳೋದು. ಎಲ್ಲವೂ ಆಧ್ಯಾತ್ಮಿಕವೇ ಅಂತ ಹೇಳೋದು. ಆಧ್ಯಾತ್ಮಿಕ ಅಂತೇಳಿ ಸ್ಪೆಷಲ್ ಇಲ್ಲ ಅಂತ ಹೇಳೋದು. ಇಲ್ಲಿ ಸ್ಪೆಷಲ್ ಇರೋದು ನಿಮ್ಮ ಗುಣ ಮಾತ್ರ ಅಂತ ಹೇಳೋದು. ನಿಮ್ಮ ಗುಣ ಇಲ್ಲಿ ಸ್ಪೆಷಲ್ ಆಗಬೇಕು. ನಿಮ್ಮ ಗುಣ ಇಲ್ಲಿ ಸ್ಪೆಷಲ್ ಆದರೆ ನೀವೆಲ್ಲರ ಕಣ್ಣಿಗೆ ಕಾಣ್ತೀರಿ. ಆಧ್ಯಾತ್ಮಿಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನ ಗುಣ ಸದ್ಗುಣ ಆಗ್ತದೆ. ಯಾವಾಗ ಸದ್ಗುಣ ಆಗ್ತದೋ ಆಗ ಅವನು ಸದ್ಗುರು ಆಗ್ತಾನೆ. ಇಲ್ಲಿ ಆಧ್ಯಾತ್ಮಿಕ ಅಂತೇಳಿ ಹೇಗೆ ನಾವು ಬೇರೆ ಮಾಡೋದು? ಆಧ್ಯಾತ್ಮಿಕ ಬೋಧನೆ ಮಾಡೋದು ಯಾರಿಗೆ? ಇಲ್ಲಿ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡೋದು ಯಾರಿಗೆ? ಸಂಸಾರಸ್ಥರಿಗೆ ಅಲ್ವಾ? ಆಧ್ಯಾತ್ಮಿಕ ಬೋಧನೆ ಕೇಳುವವರೆಲ್ಲರೂ ಒಂದು ಬಿಸ್ನೆಸ್ ಮಾಡೋರು ಇರ್ತಾರೆ, ಒಂದು ಸಂಸಾರ ಮಾಡೋರು ಇರ್ತಾರೆ, ಇನ್ನು ಅನೇಕ ರೀತಿಯಲ್ಲಿ ಆಧ್ಯಾತ್ಮಿಕದ ಬೋಧನೆಯನ್ನು ಕೇಳೋರು ಇರೋದು, ಜ್ಞಾನ ಬೋಧನೆಯನ್ನು ಕೇಳೋರು ಇರೋದು ಅಲ್ವಾ? ಅದೇ ಸಂಸಾರದಿಂದ ತಾನೇ ಅವರು ಬಂದದ್ದು ಬೋಧನೆ ಮಾಡುವವರು. ಆಗ ಇಲ್ಲಿ ಆಧ್ಯಾತ್ಮಿಕ ಅಂತೇಳಿ ನೀವು ಬಿಡಿಸುವುದು ಯಾಕೆ? ನೀವು ಮಾಡೋ ಪ್ರತಿಯೊಂದು ವಿಚಾರವೂ ಆಧ್ಯಾತ್ಮಿಕವೇ. ಒಬ್ಬರ ಮನಸ್ಸು ನೋಯಿಸದಿರುವುದು ಆಧ್ಯಾತ್ಮಿಕ. ಒಬ್ಬರಿಗೆ ಗೌರವ ಕೊಡೋದು, ನಡೆದುಕೊಳ್ಳೋದು ಒಂದು ಆಧ್ಯಾತ್ಮಿಕ. ಇದೆಲ್ಲ ಆಧ್ಯಾತ್ಮಿಕದ ಗುಣಗಳಲ್ವಾ? ಇದನ್ನೇ ತಾನೇ ಮನೆಯಲ್ಲಿ ಹೇಳಿಕೊಡೋದು, ಇದನ್ನೇ ತಾನೇ ಹಿರಿಯರು ಹೇಳಿಕೊಡೋದು, ಇದನ್ನೇ ತಾನೇ ಶಾಲೆಯಲ್ಲಿ ಹೇಳಿಕೊಡೋದು. ಈ ಗುಣಗಳು ನಿಮ್ಮಲ್ಲಿ ಫ್ರೆಂಟಾಗಿ ಬಿಟ್ಟರೆ ನೀವು ಈ ಪ್ರಪಂಚದಲ್ಲಿ ಒಂದು ವಿಭಿನ್ನ ವ್ಯಕ್ತಿಗಳಾಗಿ ಕಾಣ್ತೀರಿ. ಇಲ್ಲಿ ಗುಣಗಳು ವ್ಯತ್ಯಾಸ ಆಗೋದು, ಕ್ಯಾರೆಕ್ಟರ್ ಚೇಂಜ್ ಆಗೋದಿಲ್ಲ. ಕಳ್ಳನಾಗಿರ್ತಾನೆ ಒಬ್ಬ, ಮಹಾಕಳ್ಳನಾಗಿರ್ತಾನೆ. ಅವನು ಪರಿವರ್ತನೆಯಾಗಿ ಶಿವಯೋಗಿ ಆಗುವಾಗ ಆ ಮುಂಚೆ ನೋಡಿದವರು ಏನಂತಾರೆ, ಈ ಕಳ್ಳ ಹೇಗೆ ಅಪ್ಪ ಇಷ್ಟು ಬದಲಾವಣೆ ಆದ ಅಂತೇಳಿ. ಈ ಕಳ್ಳ ಬದಲಾವಣೆ ಆದ್ದಲ್ಲ, ಇಲ್ಲಿ ಈ ಕಳ್ಳನ ಗುಣ ಬದಲಾವಣೆ ಆಯಿತು. ಇಲ್ಲಿ ಗುಣ ಇರುವುದೆಲ್ಲ ಅರ್ಥ ಆಗ್ತಾ ಹೇಳೋದು ನಿಮಗೆ? ಒಳ್ಳೆಯ ಗುಣದವರನ್ನು ನೋಡುವಾಗ ಒಂದು ಕೈ ಮುಗಿಯುವಂತ ಅನಿಸ್ತದೆ. ಒಳ್ಳೆಯ ಗುಣದವರು ಮಾತನಾಡುವಾಗ ಒಂದು ಕಣ್ಣಲ್ಲಿ ನೀರು ಬರ್ತದೆ, ಆಟೋಮೆಟಿಕ್ ಬರ್ತದೆ. ಯಾರು ಬರೆಸೋದು? ಯಾರು ಆ ಕಣ್ಣೀರು ಬರೆಸೋದು? ಒಂದು ಒಳ್ಳೆಯ ವ್ಯಕ್ತಿಯನ್ನು ನಿಮಗೆ ನೋಡುವಾಗ, ಒಂದು ಒಳ್ಳೆಯ ವ್ಯಕ್ತಿ ಅಂತ ಆಗುವಾಗ ಆ ವ್ಯಕ್ತಿಯನ್ನು ನೀವು ನೋಡಿ ಒಂದು ಕಣ್ಣೀರು ಹಾಕ್ತೀರಿ. ಏನೋ ಒಂದು ವಿಷಯಕ್ಕೆ ಆ ವ್ಯಕ್ತಿಯನ್ನು ಬಿಟ್ಟು ಹೋಗುವಾಗವೋ, ಆ ಅಲ್ಲ ವ್ಯಕ್ತಿ ಹತ್ರ ಮಾತಾಡಿದಾಗವೋ. ನಿಜವಾಗಿ ಸತ್ಯ ಇದು, ಖಂಡಿತವಾಗಿ ಬರ್ತದೆ ಅಂತ ಒಂದು ಫೀಲ್ ಬಂದೇ ಬರ್ತದೆ. ನಿಜವಾಗಿ ನಿಮಗೆ ನಿಮ್ಮ ಎದುರಿದ್ದ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸಿದರೆ, ನಿಮ್ಮ ಎದುರಿರೋರು ಒಳ್ಳೆಯ ವ್ಯಕ್ತಿ ಅಂತ ಅನಿಸಬೇಕು ಅಂತ ಆದರೆ ನಿಮ್ಮ ಒಳಗೆ ಒಳ್ಳೆಯ ಗುಣಗಳಿದ್ದರೆ ಮಾತ್ರ ಅನಿಸೋದು ಅದು ಒಳ್ಳೆಯ ವ್ಯಕ್ತಿ ಅಂತೇಳಿ. ನೀವೇ ಹೇಗೆ ಹಾಗೇ ಕಾಣೋದಲ್ಲ, ನಿಮ್ಮ ಒಳಗೆ ಹೇಗೆ ಆಗಿದ್ದಾನೆ ಹೊರಗೆ ಕಾಣೋದು. ಇದಂತೂ ಸತ್ಯವೇ. ಅರ್ಥ ಆಗ್ತದೆ ಹೇಳೋದು? ಒಬ್ಬರನ್ನು ನಾವು ವಿಪರೀತ ಪ್ರೀತಿಸ್ತೇವೆ, ಅವರನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ.
ಏನು ಮಾಡಿದವ್ರನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂಬಂಧ ಇದೆ ಅಲ್ವಾ, ಇದು ಆಧ್ಯಾತ್ಮಿಕ. ಏನಾದರೂ ಸರಿ, ಅದೇ ಹೇಳೋದು ಗುರು ಶಿಷ್ಯರು ಅಂತ ಹೇಳೋದು. ವಿಪರೀತ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಒಂದು ಗುರು ಶಿಷ್ಯರು. ಶಿಷ್ಯ ಗುರು ಬೇಕು 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 ಅಂತ ಪ್ರೀತಿ ಮಾಡ್ತಾ 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 ಹೋಗುವಾಗ ಒಂದೊಂದೇ ಪ್ರೀತಿಯನ್ನು ಗುರು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಅದೇ ದಾರಿಯಲ್ಲಿ ಗುರು ಬಂದು ಸೇರ್ತಾರೆ. ಕಾರಣ ಏನು? ಏನು ಮಾಡಿದರೂ ಸರಿ ಇವನ ಪ್ರೀತಿಯನ್ನು ಬಿಡ್ತಲ್ಲ ಇವ. ಇವತ್ತು ಬರಬೇಡ ಅಂತ ಹೇಳಿದ್ರು ಸರಿ ಬರ್ತಾನೆ, ಹೋಗು ನಡಿ ಅಂತ ಹೇಳಿದ್ರು ಸರಿ ಬರ್ತಾನೆ. ಇವತ್ತು ಊಟವೇ ಬೇಡ ತಗೊಂಡು ಹೋಗು ಅಂತ ಹೇಳಿದ್ರು ಸರಿ, ಊಟ ಮಾಡೋರಿಗೆ ಅಲ್ಲೇ ಕೂತ್ಕೊಳ್ತಾರೆ. ಆಗ ಏನಾಗ್ತದೆ ಗೊತ್ತುಂಟ, ಆ ಶಿಷ್ಯನ ದಾರಿಗೆ ಹೋಗಿ ಬಿಡ್ತಾರೆ. ಆಗ ಆಧ್ಯಾತ್ಮಿಕ ಅಂದರೆ ಏನು? ಆಧ್ಯಾತ್ಮಿಕ ಅಂದರೆ ಏನು? ಪ್ರೀತಿ, ಶರಣಾಗತಿ. ಆಧ್ಯಾತ್ಮಿಕ ಅಂದರೆ ತಪಸ್ಸಲ್ಲ. ಆಧ್ಯಾತ್ಮಿಕ ಅಂತ ಹೇಳಿದರೆ ಜ್ಞಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ಆಧ್ಯಾತ್ಮಿಕ ಅಂದರೆ ಸದ್ಗುಣಗಳು ಇರುವ ವಿಚಾರ ಆಧ್ಯಾತ್ಮಿಕ. ಅರ್ಥ ಆಗ್ತಾ ಹೇಳೋದು ನಿಮಗೆ? ಅದೊಂದು ದಾರಿ ಆಧ್ಯಾತ್ಮಿಕ ಅಂತ ಹೇಳಿದರೆ, ಅಂತರಂಗದ ಪಯಣದ ದಾರಿ. ಅಂತರಂಗದ ಪಯಣದ ದಾರಿಗೆ ಬಹಿರಂಗದಲ್ಲಿ ನೀನು ಹೇಗೆ ಇದ್ದಿ, ಬಹಿರಂಗ ನಿಮಗೆ ಸಪೋರ್ಟು ಮಾಡಿದರೆ ಮಾತ್ರ ನೀನು ಅಂತರಂಗಕ್ಕೆ ಹೋಗ್ಲಿಕ್ಕೆ ಆಗೋದು. ನಿಮಗೆ ಬಹಿರಂಗ ಸಪೋರ್ಟು ಮಾಡಲಿಲ್ಲ ಅಂತ ಹೇಳಿದರೆ ಅಂತರಂಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಬಹಿರಂಗ ನಿಮಗೆ ಸಪೋರ್ಟು ಮಾಡಬೇಕು ಅಂತ ಹೇಳಿದರೆ ನಿನ್ನೊಳಗೆ ಸದ್ಗುಣಗಳಿದ್ದರೆ ಮಾತ್ರ ಸಾಧ್ಯ. ಆದ ಕಾರಣ ಆಧ್ಯಾತ್ಮಿಕದಲ್ಲಿ ಹೇಳೋದು ಒಂದೇ ವಿಚಾರ, ನಾನು ಎಂಬುದನ್ನು ಬಿಡು. ಆ ನಾನು ಎಂಬುದನ್ನು ಯಾರೊಬ್ಬ ಬಿಡ್ತಾನೋ ಅವನಿಗೆ ಬಹಿರಂಗ ಸಪೋರ್ಟು ಮಾಡ್ತದೆ. ನಾನು ಎಂಬುದು ಇರುವಲ್ಲಿವರೆಗೆ ಬಹಿರಂಗದಲ್ಲಿ ನಾನು ನಾನು ಅಂತೇಳಿ ಇನ್ನೊಂದು 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 ಸೃಷ್ಟಿಯಾಗ್ತಾ ಹೋಗ್ತದೆ. ಈಗ ಹೇಳಿದ ಅರ್ಥ ಆಯ್ತಾ? ಆಧ್ಯಾತ್ಮಿಕಕ್ಕೆ ಯಾವುದು ದಾರಿ ಅಂತೇಳಿ? ಈ ಸದ್ಗುಣಗಳು ದಾರಿ. ಆ ಸದ್ಗುಣ ಒಬ್ಬನಿಗೆ ಪರಿಪೂರ್ಣವಾಗಿ ಹೋಯಿತು ಅಂತೇಳಿದರೆ ನಾನು ಎಂಬುದು ಬಿಟ್ಟು ಒಳಗೆ ಹೋಗ್ತಾನೆ. ನನ್ನೊಳಗೆ ನೀನೇ ಇರುವುದಪ್ಪ ಅಂಥೇಳಿ. ಇನ್ನು ನಿನ್ನದೇ ಸ್ಥಿತಿ, ನೀನು ಹೇಗೆ ಬಂದವರಿಗೆ ಒಳ್ಳೆಯದು ಹೇಳ್ತಿ, ಒಳ್ಳೆಯದು ಮಾಡ್ತಿ, ಹಾಗೆಯೇ ನಾನು ಮಾಡೋದು. ನೀನು ಬಂದವ್ರಿಗೆ ಹೇಗೆ ಕೊಡ್ತಿ, ಹಾಗೆಯೇ ನಾನು ಕೊಡೋದು. ನೀನು ಬಂದವರನ್ನು ಹೇಗೆ ಪ್ರೀತಿ ಮಾಡ್ತಿ, ಹಾಗೆಯೇ ನಾನು ಪ್ರೀತಿ ಮಾಡೋದು. ನೀನು ಹೇಗೆ ಇದ್ದಿ, ಹಾಗೆಯೇ ನಾನಿದ್ದೇನೆ ಎಂಬ ಸ್ಥಿತಿ ಬಂದು ಮುಟ್ತದೆ ಕೊನೆಗೆ. ಈ ರೀತಿ ಆಗುವಾಗ ಮನುಷ್ಯ ಒಂದು ವ್ಯತ್ಯಾಸ ಕಾಣ್ತಾನಲ್ಲ, ಒಂದು ಡಿಫ್ರೆಂಟ್ ಕಾಣ್ತಾನಲ್ವ. ಇಲ್ಲಿ ವೇಷಭೂಷಣಗಳು ಮಾತ್ರ ಬೇರೆ ಅಲ್ವಾ? ಹೇಳೋದು ಅರ್ಥ ಆಯ್ತಾ? ಆಧ್ಯಾತ್ಮಿಕದಲ್ಲಿದ್ದವರು ಕಾವಿ ವಸ್ತ್ರ ಹಾಕಬೇಕು, ಆಧ್ಯಾತ್ಮಿಕದಲ್ಲಿದ್ದವರು ಬ್ರಹ್ಮಚಾರಿಯಾಗಿರಬೇಕು, ಆಧ್ಯಾತ್ಮಿಕದಲ್ಲಿದ್ದವರಿಗೆ ಇದೆಲ್ಲ ವಿಷಯ ತಿಳಿದಿರಬೇಕು ಅಲ್ವಾ? ಅನೇಕ ವಿಚಾರಗಳು. ಇನ್ನು ಕುಂಡಲಿನಿ ಶಕ್ತಿ ತಿಳಿದಿರಬೇಕು, ಧ್ಯಾನ ಮಾಡಲಿಕ್ಕೆ ಗೊತ್ತಿರಬೇಕು, ಇಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಗೊತ್ತಿರಬೇಕು, ಇಂಥ ಆಸನದಲ್ಲಿರಬೇಕು ಅಲ್ವಾ? ಸಾವಿರ ವಿಚಾರಗಳು ಉಂಟಲ್ಲ ಈಗಿನ ಪ್ರೆಸೆಂಟ್ ವಿಚಾರದಲ್ಲಿ. ಅಲ್ಲಿ ನಿಮ್ಮ ಗುಣವನ್ನು ಹೇಳಲಿಲ್ಲಲ್ಲ. ನಿಮ್ಮ ಗುಣವನ್ನು ನೀವು ಪರಿವರ್ತನೆ ಮಾಡಬೇಕು. ನಿಮ್ಮ ಗುಣವನ್ನು ಯಾವಾಗ ನೀವು ಪರಿವರ್ತನೆ ಮಾಡ್ತೀರಿ ಆಗ ನೀವು ಸ್ವಲ್ಪ ವ್ಯತ್ಯಾಸವಾಗಿಯೇ ಕಾಣ್ತೀರಿ. ಭಗವಂತ ಕೊಟ್ಟ ಶರೀರ ಎಲ್ಲ ಒಂದೇ ಅಲ್ವಾ? ಒಂದೇ ಬಾಯಲ್ಲಿದ್ದಾನೆ ಊಟ ಮಾಡೋದು ಯಾವ ಗುರುಗಳಾದರೂ ಕೂಡ. ಇದೇ ಬಾಯಲ್ಲಿದ್ದಾನೆ ಊಟ ಮಾಡೋದು. ಎಲ್ಲ ಒಂದೇ ಅಲ್ವಾ? ಇದೇ ಮಣ್ಣಲ್ಲಿದ್ದಾನೆ ಇರೋದು. ಕೆಟ್ಟವರು, ಪಾಪಿಗಳು, ಕಳ್ಳರು, ಸುಳ್ಳರು ಎಲ್ಲರೂ ಈ ಭೂಮಿಯಲ್ಲಿದ್ದಾರೆ. ಅದೇ ಭೂಮಿಯಲ್ಲಿದ್ದಾನೆ ಇರೋದು, ಬೇರೆ ಭೂಮಿಯಲ್ಲಿಲ್ಲಲ್ಲ. ಆಗ ಹೇಗೆ ಭಗವಂತ ನಮ್ಮನ್ನು ಇವರ ನಡುವಿಗೆ ಹಾಕಿದ? ನಾವಷ್ಟು ಪವಿತ್ರವಾಗಿದ್ದರೆ ನಾವಷ್ಟು ಪವಿತ್ರವಾಗಿದ್ದರೆ ಯಾಕೆ ನಮ್ಮನ್ನು ಇವರ ನಡುವಲ್ಲಿ ಹಾಕಿದ್ದ? ಸ್ವಲ್ಪ ಮೇಲೆ ಕೂತ್ಕೊಳಿಸ್ಬೋದಿತ್ತಲ್ಲ. ಇದುವೇ ಸತ್ಯ.
ಇಂಥವರಲ್ಲಿದ್ದರೆ ಭೂಲೋಕದಲ್ಲಿ ಇಂಥವರನ್ನು ಒಂದು ಒಳ್ಳೆಯ ದಾರಿಗೆ ತರಬೇಕಾದ್ರೆ ನೀನು ಇಂಥವರ ನಡುವೆ ಇರಬೇಕು. ಇವರನ್ನು ನೀನು ಪರಿವರ್ತನೆ ಮಾಡಬೇಕಾದ್ರೆ ಇವರ ನಡುವೆ ನೀನು ಇರಬೇಕು ಅಲ್ವಾ? ಸತ್ಯವನ್ನು ತಿಳಿದ ಗುರುಗಳು ಈ ಪ್ರಪಂಚದಲ್ಲಿದ್ದಾರೆ. ಸತ್ಯವನ್ನು ತಿಳಿದ ಗುರುಗಳು. ಆಧ್ಯಾತ್ಮಿಕ ಅಂದರೆ ಏನು ಅಂತೇಳಿ, ಸಂಸಾರಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ಇನ್ನೊಂದಿಲ್ಲ. ಸಂಸಾರ ಎಂಬುದು ಮಹಾಜ್ಞಾನ ಸಾಗರ. ಸಂಸಾರ ಎಂಬುದು ಮಹಾಜ್ಞಾನ ಸಾಗರ. ಯಾರೊಬ್ಬ ಸಂಸಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾನೋ, ಅಷ್ಟು ಪ್ರೀತಿಯಿಂದ ಎಲ್ಲ ವಿಚಾರವನ್ನು ಅಷ್ಟು ಪರ್ಫೆಕ್ಟಾಗಿ ಯಾರೊಬ್ಬ ಸಂಸಾರ ನಡೆಸಿಕೊಂಡು ಹೋಗ್ತಾನೋ ಅವನು ಪರಮಶ್ರೇಷ್ಠ ಜ್ಞಾನಿ ಅಂತ ಹೇಳ್ತೇನೆ ನಾನು. ಯಾರಿಗೂ ಸಂಸಾರವನ್ನು ಅಷ್ಟು ಪರ್ಫೆಕ್ಟಾಗಿ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ಸತ್ಯ. ಈಗ ಹೇಳಿದ ಅರ್ಥ ಆಯ್ತಾ? ಇದೇ ಭೂಮಿಯಲ್ಲಿರುವುದು, ಇದೇ ಗಾಳಿಯನ್ನು ತಗೊಳ್ಳೋದು, ಅದೇ ನೀರನ್ನು ಕುಡಿಯುವುದು, ಎಲ್ಲ ಅದುವೇ ಇಲ್ಲಿ. ಅದು ಹೇಗೂ ಬೇಕಾದಿರ್ಬೋದು. ಇದು ಯಾಕೆ ಬೇಕಾಗಿ ಕಾವಿ ವಸ್ತ್ರ ಬಂತು? ಯಾಕೆ ಬೇಕಾಗಿ ಆಧ್ಯಾತ್ಮಿಕದಲ್ಲಿರುವವರು ಈ ರೀತಿಯಾಗಿ ಅವರನ್ನು ರೂಪಿಸಿಕೊಂಡ್ರು ಅಂತ ಹೇಳಿದರೆ, ಒಂದು ವಿಷಯವನ್ನು ಮಾತಾಡ್ತಾ 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 ಒಂದು ವಿಷಯದೊಳಗೆ ಹೋಗ್ತಾ 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 ಗುರುವಿನ ಸೇವೆ ಮಾಡ್ತಾ 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 ಯಾವುದೇ ವಿಚಾರ ಆದರೂ ಸರಿ, ತನ್ನಿಂತಾನಾಗಿ ನೀವು ಈ ಪ್ರಪಂಚದಿಂದ ಅಂತರ್ಮುಖ 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 ಅಂತರ್ಮುಖಗೊಂಡು ಕೊನೆಗೆ ನೀವು ಪರಿಪೂರ್ಣ ಅಂತರ್ಮುಖಿಯಾಗಿ ಬಿಡ್ತೀರಿ. ಪರಿಪೂರ್ಣ ನೀವು ಅಂತರ್ಮುಖಿ ಆಗುವಾಗ ನಿಮಗೆ ಲೈಕ್ ಆಗೋದು ಯಾರು ಗೊತ್ತಾ? ನಿಜವಾಗಿ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗೋದಾದರೆ ನೀವು ಪರಿಪೂರ್ಣ ಅಂತರ್ಮುಖಿ ಆಗುವ ನಿಮಗೆ ನಿಮ್ಮ ಹೀರೋ ಯಾರಾಗಿರ್ತಾರೆ ಅಂತ ಹೇಳಿದರೆ ಋಷಿಮುನಿಗಳಾಗಿರ್ತಾರೆ. ನಿಮ್ಮ ಹೀರೋ ನಿಮ್ಮ ಒಂದು ಗಾಡ್ ಫಾದರ್, ಒಂದು ಸಿದ್ಧರು, ಒಂದು ಋಷಿಮುನಿಯೋ, ಒಂದು ಯೋಗಿಯೋ, ಒಂದು ಜ್ಞಾನಿಯೋ. ಭೌತಿಕ ಪ್ರಪಂಚದಲ್ಲಿದ್ದಾರಲ್ಲ ಒಂದೊಂದು ಹೀರೋಗಳಿಗೆ ಫ್ಯಾನ್ಗಳು, ಅದೇ ರೀತಿ ಸ್ಟೈಲ್ ಮಾಡಿಕೊಂಡು ಹೋಗ್ತಾರಲ್ವಾ? ನೀವು ಪರಿಪೂರ್ಣ ಅಂತರ್ಮುಖ ಆದರೆ ನೀವು ಅದೇ ರೀತಿ ಆಗಿಬಿಡ್ತೀರಿ. ನಿಮ್ಮ ಅಂತರಾತ್ಮಲ್ಲಿ ಯಾವ ಗುರು ಇದ್ದಾರೆ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದರು. ಈಗ ಎಷ್ಟೋ ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ ಅಲ್ವಾ? ಕಾವಿ ವಸ್ತ್ರ ಹಾಕಿದವರೆಲ್ಲ ತ್ಯಾಗ ಮಾಡಿದವರು, ಎಲ್ಲ ಬಿಟ್ಟವರು ಅಂತೇಳಿ. ಅದೇ ಕಾವಿ ವಸ್ತ್ರ ಹಾಕಿದಾನೆ ಋಷಿಮುನಿಗಳಿದ್ದದ್ದು. ಅವರು ಸಂಸಾರದಲ್ಲಿದ್ದಾನಿದ್ದರು ಅಲ್ವಾ? ಇಂಥ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಯುವುದುಂಟಲ್ವ, ಇದು ಆಧ್ಯಾತ್ಮಿಕ. ಕೊನೆಗೆ ಇಲ್ಲಿ ಏನೂ ಇಲ್ಲ ಅಂತ ತಿಳಿಯುವುದು ಆಧ್ಯಾತ್ಮಿಕ. ಇಲ್ಲಿ ಯಾವುದೂ ನಿನ್ನದಲ್ಲ ಅಂತೇಳಿ, ನೀನೇ ಇಲ್ಲ, ನೀನೇ ಇಲ್ಲ, ಇಲ್ಲಿ ನಾನೂ ಇಲ್ಲ. ಆದರೆ ಎರಡು ಎನರ್ಜಿ ಇದೆ ಅಷ್ಟೇ. ಸೂಕ್ಷ್ಮವಾಗಿ ಹೇಳೋದಾದರೆ, ಅಲ್ಟಿಮೇಟಾಗಿ ಹೇಳೋದಾದರೆ, ಇಲ್ಲಿ ನೀನೂ ಇಲ್ಲ, ನಾನೂ ಇಲ್ಲ, ಇಷ್ಟು ಭಕ್ತರೂ ಇಲ್ಲ, ಕೇವಲ ಎನರ್ಜಿಗಳು ಮಾತ್ರ ಉಂಟು. ಈ ಎನರ್ಜಿಗಳನ್ನು ನಾವು ಗುರುತಿಸ್ತೇವೆ ಈ ದೇಹದ ಮೂಲಕ. ಅದಕ್ಕೊಂದು ಹೆಸರಿದೆ, ಅರ್ಥ ಆಯ್ತಾ? ಸೂರ್ಯ ಇಲ್ಲ ಅಂತ ಹೇಳಿದರೆ ಇಲ್ಲಿ ಯಾರೂ ಕಣ್ಣಿಗೆ ಕಾಣೋದಿಲ್ಲ. ಬೆಳಕು ಇಲ್ಲ ಅಂತ ಹೇಳಿದರೆ ಇಲ್ಲಿ ಯಾರ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಎನರ್ಜಿ ಇರ್ತದೆ, ಎನರ್ಜಿ. ಬ್ರಹ್ಮಾಂಡದ ಮೊದಲಿನ ಸ್ಥಿತಿ ಇದು. ಕೇವಲ ಶಕ್ತಿಗಳು ಮಾತ್ರ ಇತ್ತು. ಅದಕ್ಕೆ ರೂಪ ಗೀಪ ಅದು ಇದು ಯಾವುದಿಲ್ಲ ಆಯಿತು. ಒಂದು ಶಕ್ತಿಗಳು. ಮೂಲ ಹುಡುಕ್ಲಿಕ್ಕೆ ಹೋದರೆ, ಬ್ರಹ್ಮಾಂಡದ ಮೂಲ ಹುಡುಕಲಿಕ್ಕೆ ಹೋದರೆ ಯಾವುದಿಲ್ಲ ಆಯಿತು. ಕೇವಲ ಒಂದು ಶಕ್ತಿ 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 ಮಾತ್ರ, ಎನರ್ಜಿ ಮಾತ್ರ ಇದ್ದದ್ದು. ಅಲ್ಲಿ ಎನರ್ಜಿ. ಈ ಎನರ್ಜಿ ಏನಾಯಿತು ಗೊತ್ತುಂಟ? ತನ್ನಿಂದ ತಾನಾಗಿ ಅದರ ರೂಪವನ್ನು ಹಂತ ಹಂತವಾಗಿ ಪಡೆದುಕೊಂಡಿತ್ತು. ಹಾಗೆ ಆಧ್ಯಾತ್ಮಿಕ ಅಂತ ಹೇಳಿದರೆ ನಿಮ್ಮ ಒಳಗೊಂದು ಎನರ್ಜಿ ಉಂಟು. ಪ್ರತಿಯೊಬ್ಬರ ಒಳಗೊಂದು ಎನರ್ಜಿ ಉಂಟು, ಒಂದು ಶಕ್ತಿ ಉಂಟು.
ಆ ಶಕ್ತಿಯನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಏನು ಮಾಡಬೇಡಿ, ಎಲ್ಲ ತನ್ನಿಂದ ತಾನಾಗಿ ಇಲ್ಲಿ ಆಗ್ತಾ ಉಂಟು. ಯಾರೊಬ್ಬ ಋಷಿಯಾದವನು ಸರಿ, ಯಾರೊಬ್ಬ ಯೋಗಿಯಾದವನು ಸರಿ, ಯಾರೇ ಒಬ್ಬ ಮುನಿಯಾದವನು ಸರಿ ಒಂದು ಭಕ್ತನಿಗೆ ಉಪದೇಶ ಅಂತೇಳಿ ಮಾಡಲಿಲ್ಲ. ಅವನು ಹೇಳಿದ ಮಾತುಗಳು ಉಪದೇಶ ಆಯಿತು. ಅವನು ಹೇಳಿದ ಮಾತುಗಳು ಉಪದೇಶವಾಯಿತು. ಉಪದೇಶ ಮಾಡಬೇಕಾ? ಆಸೆ ಇಲ್ಲದವನ ಬಾಯಿಂದ ಕೇಳಿದರೆ ಅದು ಉಪದೇಶ, ಆಸೆ ಇದ್ದವನ ಬಾಯಿಂದ ಕೇಳಿದರೆ ಅದು ಉಪದೇಶ ಆಗುವುದಿಲ್ಲ. ಇದನ್ನು ತಿಳಿಯುವುದು ಆಧ್ಯಾತ್ಮಿಕ. ಎಷ್ಟು ಸಹ ಹೇಳ್ಬೋದು ಆಧ್ಯಾತ್ಮಿಕ ಅಂದರೆ ಏನು, ಗುರು ಮನೆಯಿಂದ ಯಾವುದರ ಬಗ್ಗೆ ಆಧ್ಯಾತ್ಮಿಕ ಹೇಳ್ತಿದ್ದಾರೆ. ತಾಯಿಯನ್ನು ಗೌರವಿಸುವುದು, ಇದು ಆಧ್ಯಾತ್ಮಿಕ. ಮದುವೆ ಆದರೆ ಹೆಂಡತಿಯನ್ನು ಗೌರವಿಸುವುದು, ಇದು ಆಧ್ಯಾತ್ಮಿಕ. ಮಕ್ಕಳಾದಾಗ 12 ವರ್ಷದವರೆಗೆ ನನ್ನ ಮನೆಯಲ್ಲಿ ಸಾಕ್ಷಾತ್ ಭಗವಂತ ಓಡಾಡ್ತಾ ಇದ್ದಾನೆ ಅಂತೇಳಿ ಆ ಮಗುವಿನ ಸೇವೆಯನ್ನು ಮಾಡೋದು ಆಧ್ಯಾತ್ಮಿಕ. ಆದ ಕಾರಣ ಈ ಮಕ್ಕಳಾಗೋದು, ಸುಮ್ಮನೆ ಆಗೋದಿಲ್ಲ. ಆ ಭಗವಂತನ ಸೇವೆ ಮಾಡಬೇಕು ಆ ಜನ್ಮದಲ್ಲಿ. ಆದ ಕಾರಣ ಮಗುವಿಗೆ ದೇವರಿಗೆ ಸಮಾನ ಅಂತ ಹೇಳಿದ್ದು. ಅದೇ ಇವತ್ತು ಮಾಡಿದ್ದು ಸಪ್ತಕನ್ನಿಕೆ ಪೂಜೆಯಲ್ಲಿ. ಎಲ್ಲ ಮಕ್ಕಳನ್ನು ಕೂತ್ಕೊಳಿಸಿ ಅಲ್ವಾ, ಅವರಿಗೆ ಪ್ರಸಾದ ಊಟ ಕೊಡಿಟ್ಟು ಆ ತಾಯಿ ಜಗನ್ಮಾತೆ ಅಂತೇಳಿ, ತಾಯಿ ಒಳ್ಳೆ ಆಶೀರ್ವಾದ ಮಾಡಮ್ಮ, ಸಂತೋಷವಾಗಿ ಊಟ ಮಾಡಮ್ಮ, ಏನೋ ನಿನ್ನ ಕೃಪೆ ನಮಗೆ ಒಂದು ಎಳ್ಳಿನಷ್ಟಾದಿರಲಿ. ಇದು ಆಧ್ಯಾತ್ಮಿಕ. ನೀನು ಭಗವಂತನ ಎಲ್ಲೆಲ್ಲ ಹುಡುಕಬೇಡ, ನನ್ನ ಕಣ್ಣ ಮುಂದೆ ಉಂಟು ಭಗವಂತ. ನೀನು ಯಾರನ್ನು ಭಗವಂತ ಅಂತ ತಿಳ್ಕೊಳ್ತೀಯ ಅದು ಭಗವಂತನೇ ಆಗ್ತದೆ, ಇದು ಸತ್ಯ. ನೀನು ಯಾರನ್ನೊಬ್ಬರನ್ನು ದೇವರಂತ ತಿಳ್ಕೊಳ್ತೀಯೋ, ದೃಢವಾಗಿ ತಿಳ್ಕೊಳ್ತೀಯೋ, ಅದು ದೇವರೇ ಆಗಿಬಿಡ್ತದೆ. ಇದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಇಲ್ಲದ ವಿಷಯ ಉಂಟಾ ಅಂತ ಕೇಳೋದು. ಜೀವನ ಎಲ್ಲರಿಗೂ ಒಂದೇ ರೀತಿ ತಾನೇ ಕೊಟ್ಟಿದ್ದಾನೆ ಭಗವಂತ, ಎಲ್ಲರಿಗೂ ಒಂದೇ ರೀತಿ ತಾನೇ ಕೊಟ್ಟಿದ್ದಾನೆ ಜೀವನವನ್ನು. ಇದರಲ್ಲೇನು ವ್ಯತ್ಯಾಸ ಮಾಡಲಿಲ್ಲಲ್ಲ. ಎಲ್ಲರೂ ಸಮಯ ಸಮಯಕ್ಕೆ ಊಟ ಮಾಡೋದಾನೇ ಇರೋದು, ಎಲ್ಲರೂ ಸಮಯ ಸಮಯಕ್ಕೆ ನಿದ್ರೆ ಮಾಡೋದಾನೇ ಇರೋದು, ಎಲ್ಲ ಸಮಯ ಸಮಯಕ್ಕೆ ಅವರವರ ಸಂಸಾರದಲ್ಲಿ ಇರುವವರು ತಾನೇ ಇರೋದು. ಈ ಪ್ರಪಂಚದಲ್ಲಿ ಎಲ್ಲರ ಜೀವನ ಒಂದೇ ರೀತಿ ಇದ್ದಾನೆ, ಇಲ್ಲಿ ಏನು ವ್ಯತ್ಯಾಸ ಇಲ್ಲಲ್ಲ. ಬೇಸ್ ಹೇಳ್ತಾ ಇರೋದು. ಕೋಟ್ಯಾಧಿಪತಿ, ಶ್ರೀಮಂತ, ಬಡವ, ಸಣ್ಣವ ಅಂತ ಹೇಳ್ತಾ ಇಲ್ಲ, ಸಂಸಾರ. ಅವರವರ ಸ್ಥಿತಿ ತಕ್ಕವಾಗಿ, ಅವರವರ ಘನತೆಗೆ ತಕ್ಕವಾಗಿ ಕೋಟಿಯಲ್ಲಿ ಸಂಪಾದನೆ ಮಾಡುವವರಿದ್ದಾರೆ, ಜೀವನ ಮಾಡುವವರಿದ್ದಾರೆ. ಆದರೆ ಅವರವರ ಸ್ಥಿತಿಗೆ ತಕ್ಕವಾಗಿ ಬಡತನದಲ್ಲಿ ಜೀವನ ಮಾಡುವವರಿದ್ದಾರೆ. ಇದನ್ನೆಲ್ಲ ಹೇಳ್ತಿರೋದು. ಆ ಬೇಸ್, ಫೌಂಡೇಶನ್, ಮನುಷ್ಯ ಜನ್ಮ. ಆ ಜನ್ಮದಿಂದ ಯಾವ ರೀತಿ ಮುಂದುವರಿತಾ ಉಂಟು ಅಂತ ಹೇಳಿದರೆ ಒಂದೇ ರೀತಿ ಮುಂದುವರಿತಾ ಉಂಟಲ್ಲ, ಎಲ್ಲಿ ವ್ಯತ್ಯಾಸ ಆಗಲಿಲ್ಲ. ಈ ಒಂದೇ ರೀತಿ ಮುಂದುವರಿಯುವುದರಲ್ಲಿ ಈ ಆಧ್ಯಾತ್ಮಿಕ ಎಂಬುದು ವ್ಯತ್ಯಾಸ ಆಗಲಿಕ್ಕೆ ಕಾರಣ ಏನು? ವ್ಯತ್ಯಾಸವಾಗಿ ಕಂಡ್ರು ಅವರು ಅಲ್ವಾ, ವ್ಯತ್ಯಾಸವಾಗಿ ಕಂಡ್ರು. ಕಾರಣ ಏನು? ಅವರು ಈ ಪ್ರಪಂಚದಿಂದ ಒಳಮುಖ ಆದರು. ಹಾಗೆ ಯಾರು ಒಬ್ಬ ತನ್ನ ಒಳಗೆ ಪ್ರವೇಶ ಮಾಡಲಿಕ್ಕೆ ಕಲಿತಾನೋ, ತನ್ನನ್ನು ತಾನು ಅಧ್ಯಯನ ಮಾಡಲಿಕ್ಕೆ ಕಲಿತಾನೋ, ತನ್ನ ಬಗ್ಗೆ ಒಂದು ರಿಸರ್ಚ್ ಮಾಡಲಿಕ್ಕೆ ಕಲಿತಾನೋ, ಪ್ರಪಂಚದ ರಿಸರ್ಚ್ ಅವ ಮಾಡಿದಾಗೆ ತನ್ನನ್ನು ತಾನು ತಿಳಿಲಿಕ್ಕೆ ಪ್ರಯತ್ನ ಪಡುವಾಗ ಈ ಪ್ರಪಂಚದೆಲ್ಲ ಒಂದೊಂದು ವಿಚಾರಗಳು ಗೊತ್ತಾಗ್ತದೆ. ಪರಿಪೂರ್ಣ ತಿಳಿದ ಅಂತ ಆದರೆ ಅವನು ಕಣ್ಣಿಗೇ ಕಾಣಲಿಕ್ಕಿಲ್ಲ. ಇದು ಆಧ್ಯಾತ್ಮಿಕ. ಯಾವ ಆಧ್ಯಾತ್ಮಿಕ ಬೇಕೀಗ ಅಲ್ವಾ? ಆಗ ಜೀವನದಲ್ಲಿ ಬರುವ ಎಲ್ಲ ವಿಚಾರವನ್ನು ಅನುಭವಿಸುವುದು ಉಂಟಲ್ಲ, ಅತಿ ದೊಡ್ಡ ಆಧ್ಯಾತ್ಮಿಕ. ಬರುವುದೆಲ್ಲ ಬರಲಿ, ಗೋವಿಂದನ ದಯವಿರಲಿ, ಶಿವನೇ ನಿನ್ನ ಪಾದವನ್ನು ನಾನು ಬಿಡೆನು, ಏನಾದರೂ ಸರಿ, ಕೃಷ್ಣ ಗೋವಿಂದ ಅವರವರ ಇಷ್ಟ ದೇವರ ನಾಮಸ್ಮರಣೆ ಹೇಳಿಕೊಂಡು ಜೀವನವನ್ನು ನಗುತ್ತಾ ಸಂತೋಷದಿಂದ ಎಲ್ಲರ ಜೊತೆ ಬೆರೆತುಕೊಂಡು
ಎಲ್ಲರ ಬಾಯಿಯಿಂದ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಏನೇ ಕಷ್ಟ ಬಂದರೂ ಸರಿ, ಏನೇ ಅವಮಾನ ಆದರೂ ಸರಿ, ತನ್ನ ಸೇವೆಯನ್ನು ತಾನು ಮಾಡುತ್ತಾ ಜೀವನ ಅಂದರೆ ಅಷ್ಟು ಕಷ್ಟ ಉಂಟಲ್ಲ, ಸುಮ್ಮನೆ. ಎಷ್ಟು ಅವಮಾನಗಳುಂಟು ಪ್ರತಿಯೊಬ್ಬರ ಜೀವನದಲ್ಲಿ, ಎಷ್ಟು ಕಹಿ ಘಟನೆಗಳುಂಟು ಪ್ರತಿಯೊಬ್ಬರ ಜೀವನದಲ್ಲಿ. ಅವರವರ ಜೀವನದ ಸತ್ಯ ಅವರವರಿಗೆ ತಾನೇ ಗೊತ್ತಿರೋದು, ಇನ್ನೊಬ್ಬರಿಗೆ ಗೊತ್ತುಂಟಾ? ಗೊತ್ತಿಲ್ಲಲ್ಲ. ಅದು ಹೇಳಲಿಕ್ಕಾಗ್ತದ? ಹೇಳಲಿಕ್ಕೂ ಆಗೋದಿಲ್ಲ. ಅಂಥ ವಿಷಯಗಳಲ್ಲಿ ಇರ್ತದೆ ಜೀವನದಲ್ಲಿ ಅಲ್ವಾ. ಇದನ್ನೆಲ್ಲ ಸಹಿಸಿಕೊಂಡು ಸಂತೋಷದಿಂದ ನಗು ನಗುತ್ತಾ ಜೀವನ ಮಾಡೋದುಂಟಲ್ವ. ಈಗ ಹೇಳಿದಾಗೆ ಬಂದದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತೇಳಿ ನಗು ನಗುತ್ತಾ ಯಾರೊಬ್ಬ ಜೀವನ ಮಾಡ್ತಾನೋ ಇದು ಅತಿ ದೊಡ್ಡ ಆಧ್ಯಾತ್ಮಿಕ. ಅತಿ ದೊಡ್ಡ ಆಧ್ಯಾತ್ಮಿಕ ಇದು. ಹಾಗೆಯೇ ಶ್ರೀವಿದ್ಯಾ, ಕುಂಡಲಿನಿ ಶಕ್ತಿ, ಧ್ಯಾನ, ಅದು ಇದು ಇದೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಬರುವುದಿಲ್ಲ. ಇದೆಲ್ಲ ಇದು ಜನ್ಮ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಏನಾದರೂ ಸಿಕ್ಕಿದರೆ ಉಂಟು. ಆಗ ಜನ್ಮ ಜನ್ಮದ ವಿಚಾರದಲ್ಲಿ ಸಿಗಬೇಕು ಅಂತಂದರೆ ನೀವು ಜನ್ಮ ಜನ್ಮದಲ್ಲಿ ಒಂದು ಗುರುವಿನ ಸೇವೆ ಮಾಡ್ತಾ ಬರಬೇಕು. ಸುಮ್ಮನೆ ಶ್ರೀವಿದ್ಯೆ ಎಲ್ಲ ಒಲಿಯುವುದಿಲ್ಲ. ಅರ್ಥ ಆಯ್ತಾ? ಶ್ರೀವಿದ್ಯೆ ಒಲಿದವರು, ಶ್ರೀವಿದ್ಯೆ ಉಪಾಸಕರು, ಶ್ರೀವಿದ್ಯೆಯನ್ನು ಸರಿಯಾಗಿ ತಿಳಿದವರು ಅವರಿರುವ ಸ್ಥಿತಿಯೇ ಬೇರೆ ಇರ್ತದೆ. ಅವರು ಯಾರಿಗೂ ಉಪದೇಶ ಮಾಡಲಿಕ್ಕೆ ಹೋಗುವುದಿಲ್ಲ. ಅವರು ಸತ್ಯವನ್ನು ತಿಳಿದು ಮೌನವಾಗಿರ್ತಾರೆ. ಅರ್ಥ ಆಗ್ತದ? ಪ್ರಕೃತಿಗೆ ಸಂಬಂಧಪಟ್ಟಿರ್ತಾರೆ. ಕುಂಡಲಿನಿ ಶಕ್ತಿ ತಿಳಿದವರು, ಅದು ತಿಳಿದವರು, ಬಾ ನಿಮಗೆ ಕುಂಡಲಿನಿ ಶಕ್ತಿ ಹೇಳಿಕೊಡ್ತೇನೆ, 15 ದಿನದಲ್ಲಿ 20 ದಿನದಲ್ಲಿ ಇಷ್ಟು ಕಟ್ಟು ಅಷ್ಟು ಕಟ್ಟು ಅಂತ ಹೇಳಿಕೊಡುವ ಸ್ಥಿತಿಯಲ್ಲಿಲ್ಲ. ಆಧ್ಯಾತ್ಮಿಕ ಅಂದರೆ ವ್ಯಾಪಾರ ಮಾಡೋದಲ್ಲ, ದೈವಿಕ ಸ್ಥಿತಿಗಳದು ಆಧ್ಯಾತ್ಮಿಕ ಅಂತ ಹೇಳಿದರೆ. ಆಧ್ಯಾತ್ಮಿಕ ಅಂದರೆ ವ್ಯಾಪಾರ ಮಾಡೋ ವಿಷಯ ಅಲ್ಲ ಅಂತ ಹೇಳೋದು. ಆಧ್ಯಾತ್ಮಿಕ ಅಂದರೆ ದಾನ ಮಾಡಬೇಕು, ಜ್ಞಾನವನ್ನು ದಾನ ಮಾಡಬೇಕು, ವಿದ್ಯೆಯನ್ನು ದಾನ ಮಾಡಬೇಕು, ಪ್ರತಿಯೊಂದು ವಿಚಾರವನ್ನು ದಾನ ಮಾಡಬೇಕು. ಕೊನೆಗೆ ನಿಮ್ಮನ್ನೇ ನೀವು ಈ ಮಣ್ಣಿಗೆ ದಾನ ಮಾಡಲೇಬೇಕು. ನಿಮ್ಮನ್ನೇ ನೀವು ಈ ಮಣ್ಣಿಗೆ ದಾನ ಮಾಡ್ತಾನೆ ಎಂಬ ಒಂದು ಸತ್ಯದ ಅರಿವಿರುವಾಗ ನಿಮಗೆ ನೀವು ಜೀವಂತವಾಗಿರುವಾಗ ಯಾಕೆ ಇಟ್ಟುಕೊಳ್ಳೋದು? ಯಾವುದೇ ವಿಚಾರವನ್ನು ಇಟ್ಟುಕೊಳ್ಳೋದು ಯಾಕೆ? ಇದನ್ನು ಬಿಟ್ಟು ಬಿಡಿ. ನಿಮ್ಮ ಒಳಗೆ ಇರುವ ವಿಚಾರವನ್ನು ಹೊರಗೆ ಬಿಟ್ಟು ಬಿಡಿ. ನಿಮ್ಮ ಒಳಗೆ ಹೊಸ ಹೊಸ ವಿಚಾರವನ್ನು ತುಂಬಿಸಿ. ಇಲ್ಲಿ ಯಾವುದು ನಿಮ್ಮದಲ್ಲ. ಹಾಗೆ ಆಧ್ಯಾತ್ಮಿಕ ಅಂತೇಳಿದರೆ ವ್ಯಾಪಾರ ಆಗಬಾರ್ದು. ಆಧ್ಯಾತ್ಮಿಕ ಅಂತೇಳಿದರೆ ಅದು ದಾನ ಆಗಬೇಕು. ಇಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಕೂತುಕೊಂಡು ಮರದಡಿಯಲ್ಲಿ ಕೂತುಕೊಂಡು ಯಾರಾದರೂ ಬಂದ ಭಕ್ತರುಗಳಿಗೆ ಏನೋ ಒಂದೆರಡು ವಿಷಯವನ್ನು ಹೇಳ್ತಾಯಿದ್ರು ಅಲ್ವಾ. ಹಾಗೇ ಬೆಳೀತಾ 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 ಅದು ಗುರುಕುಲವಾಗಿ ಪರಿವರ್ತನೆ ಆಯಿತು. ಹಾಗೇನೋ ಒಂದವರು ಹೇಳ್ತಾಯಿದ್ರು, ಆಗೆಲ್ಲ ಮರಳು ಮಣ್ಣು ಗಿಣ್ಣಿನೆಲ್ಲವೆಲ್ಲ ಬರಿಬೇಕಿತ್ತು. ಈಗಿನಂಥ ವಿಚಾರಗಳೆಲ್ಲ ಆಯಿತು. ಅಷ್ಟು ಕಷ್ಟ ಇತ್ತು. ನಾವು ಶಾಲೆಗೆ ಹೋಗೋ ಬೋರ್ಡೇ ಈಗ ಇಲ್ಲ, ಈಗೆಲ್ಲ ಕಂಪ್ಯೂಟರ್ ಬೋರ್ಡ್ ಅಲ್ವಾ. ಇಷ್ಟು ವರ್ಷದಲ್ಲೇ ಇಷ್ಟು ಪರಿವರ್ತನೆ ಆಗಿದ್ದರೆ ಸ್ವಲ್ಪ ವರ್ಷಗಳ ಹಿಂದೆ 1000, 2000, 3000 ವರ್ಷಗಳ ಹಿಂದೆ ಹೇಗಿರ್ಬೋದು ಬರವಣಿಗೆ? ಆಗ ಜ್ಞಾನ ಎಲ್ಲ ಆಯಿತಾ? ನಮ್ಮಿಂತ ಹೆಚ್ಚಾದ ಜ್ಞಾನ ಇತ್ತು ಆಗ. 5000 ವರ್ಷಗಳ ಹಿಂದಿನ ಕಲ್ಲಿನ ದೇವಸ್ಥಾನದಲ್ಲೆಲ್ಲ ಕೆತ್ತಿಟ್ಟಿದ್ದಾರೆ ಮುಂದೆ ಏನಾಗ್ತದೆ ಅಂತೇಳಿ. ಏನಾಗ್ತದೆ, ಯಾವ ರೀತಿ ಇರ್ತದೆ, ವಿಜ್ಞಾನ ಯಾವ ರೀತಿ ಬರ್ತದೆ, ಎಲ್ಲ ವಿಚಾರವನ್ನು ಆಗಿನ ಕಾಲದಲ್ಲಿ ಕೆತ್ತಿಟ್ಟಿದ್ದಾರೆ. ಅವರು ಎಂಥ ಮಹಾಪುರುಷರಾಗಿರಬೇಕು. ಆಗ ಅವರು ಕೆಲಸ ಮಾಡಿದ್ದಾರೆ ತಾನೆ, ಕೆಲಸ ಮಾಡಿದ್ದಾನೆ. ಆ ಕೆಲಸ ಮಾಡಿದ ಪ್ರೂಫ್ ತಾನೆ ಅದೆಲ್ಲ ಕಾಣೋದು ಈಗ ಕೆತ್ತನೆ ಕೆಲಸಗಳೆಲ್ಲ. ಶಿಲ್ಪಿ ಆದವನಿಗೆ ರಾಜ ಹೇಳ್ತಾನೆ, ಯಾಕೆ ಇಲ್ಲೊಂದು ಸುಂದರ ಒಂದು ಮಂಟಪ ಆಗಬೇಕು, ನಿನಗೇನೆಲ್ಲ ಅನಿಸ್ತದು ಮಾಡು ಅಂತೇಳಿ. ಆಗ ಶಿಲ್ಪಿ ಆದವ ಸಂಸಾರಿಯಾಗಿರ್ತಾನೆ. ಅರ್ಥ ಆಯ್ತಾ? ಒಂದೊಂದು ಕಡೆ ಹೋದರೆ 10 ವರ್ಷ 20 ವರ್ಷ ಎಲ್ಲ ಜೀವನ ಪೂರ್ತಿ ಸೇವೆ ಮಾಡ್ತಾನೆ ಇರಬೇಕು. ಆ ಶಿಲ್ಪಿ ಅವನ ಅಂತರಾತ್ಮಕ್ಕೆ ಬಂದದ್ದನ್ನಲ್ಲಿ ಕೆತ್ತಿಕೊಂಡು ಹೋಗುವುದವನು. ಯಾರೊಬ್ಬರು ಹೇಳಿ ಕೆತ್ತುವುದಲ್ಲ, ಅವನ ಅಂತರಾತ್ಮಲ್ಲಿ ಬರ್ತದೆ ಜ್ಞಾನದಲ್ಲಿ. ಆಗ ಅವನು ಸಂಸಾರಿಯಾಗಿದ್ದಾನಿದ್ದ, ಕೆಲಸ ಮಾಡ್ತದಾನಿದ್ದ. ಆ ಕೆಲಸ ಮಾಡಿಕೊಂಡೇ ಅವ ಆಧ್ಯಾತ್ಮಿಕದ ಇಷ್ಟು ಸತ್ಯ ವಿಷಯನ ಪ್ರಪಂಚಕ್ಕೆ ತಿಳಿಸಬೇಕಾದ್ರೆ ಇದರಲ್ಲಿ ಸತ್ಯ ಗೊತ್ತಾಗೋದಿಲ್ಲ, ಆಧ್ಯಾತ್ಮಿಕ ಎಲ್ಲಿ ಉಂಟು ಅಂತೇಳಿ.
ಇವತ್ತೆಲ್ಲ ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳೋದು. ನಿಜವಾದ ಆಧ್ಯಾತ್ಮಿಕ ಜ್ಞಾನದಾರಿಗೆ ಬರಬೇಕು ಅಂತಂದರೆ ಅದು ಜನ್ಮಕ್ಕೆ ಬರುವಾಗ ಪಡೆದುಕೊಂಡು ಬಂದರೆ ಉಂಟು. ಸುಮ್ಮನೆ ಗುರು ಸೇವೆ ಮಾಡಲಿಕ್ಕಾಗೋದಿಲ್ಲ, ಸುಮ್ಮನೆ ಗುರುವಿನ ಮುಂದೆ ಬಂದು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಅದೆಷ್ಟೋ ಭಕ್ತರು ಬರ್ತಾರೆ, ಅದೆಷ್ಟೋ ಭಕ್ತರು ಹೋಗ್ತಾರೆ. ಅರ್ಥ ಆಯ್ತಲ್ಲ? ಮೊದಲಿಗೆ ಗುರುವೇ 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 ಅಂತ ಹೇಳ್ತಾರೆ, ಆಮೇಲೆ ಬೈದುಕೊಂಡು ಹೋಗ್ತಾರೆ, ಆಮೇಲೆ ಹೇಳ್ತಾರೆ ಗುರುಗಳೇ ಸರಿ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಹೇಳೋದು ನಿಮಗೆ? ಈಗೆಲ್ಲ ಭಕ್ತನಿಗೆ ತಕ್ಕವಾಗಿ ಗುರು ಇರಬೇಕು. ಭಕ್ತನಿಗೆ ತಕ್ಕವಾಗಿ ಗುರು ಇದ್ದರೆ ಅದು ಶ್ರೇಷ್ಠ ಗುರು. ಗುರುವಿಗೆ ತಕ್ಕವಾಗಿ ಯಾವುದೇ ಭಕ್ತರುಗಳಿಲ್ಲ ಇವತ್ತು. ಆಧ್ಯಾತ್ಮಿಕ ಅಂತ ಬರ್ತಾರಲ್ಲ, ಭಕ್ತರುಗಳ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದು, ನಿಮಗೆ ಎಷ್ಟು ಆಧ್ಯಾತ್ಮಿಕದ ಬಗ್ಗೆ ಗೊತ್ತು? ಆದ ಕಾರಣ ಇಲ್ಲಿ ಆಧ್ಯಾತ್ಮಿಕದ ಬಗ್ಗೆ ಬೋಧನೆ ಮಾಡೋದಿಲ್ಲ. ಇಲ್ಲಿ ಸತ್ಯದ ಬಗ್ಗೆ ಬೋಧನೆ ಮಾಡೋದು. ಈ ಸತ್ಯ ಬೋಧನೆಗಳು ನಿಮಗೆ ಏನು ಬೇಕು ಪರ್ಸೆಂಟಿಗೆ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಎಷ್ಟೋ ವರ್ಷಗಳ ಹಿಂದೆ ರಾಮಾಯಣ ಮಹಾಭಾರತ ಬೇಡ ಈಗ. ನೀವು ಎಷ್ಟು ವರ್ಷ ಬದುಕ್ತೀರಿ? 80 ವರ್ಷ ಬದುಕ್ತೀರಿ. ಅದರಲ್ಲಿ ಕೂಡಿದಷ್ಟು ಒಳ್ಳೆಯದನ್ನು ಮಾಡಿ, ಯಾವುದ್ಯಾವುದನ್ನು ತಿಳ್ಕೊಳ್ಬೇಡಿ. ನಿಮಗೆ ಒಂದು ದೇಹ ಉಂಟು, ನಿಮಗೊಂದು ಶಕ್ತಿ ಉಂಟು, ನಿಮಗೊಂದು ಬುದ್ಧಿ ಉಂಟು. ನಿಮಗೆ ಭಗವಂತ ಏನೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೋಗ್ಲಿಕ್ಕೆ ಕಲಿಯಿರಿ. ಆಧ್ಯಾತ್ಮಿಕ ಅಲ್ಲೇ ಸೃಷ್ಟಿಯಾಗ್ತದೆ ಅಲ್ವಾ? ಆದ ಕಾರಣ ಹೇಳೋದು, ಎಲ್ಲವೂ ಆಧ್ಯಾತ್ಮಿಕವೇ ಪ್ರಪಂಚದಲ್ಲಿ ನಡೆಯುವುದು. ನಿಮ್ಮನ್ನು ನೀವು ತಿಳಿಯಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸ್ಥಿತಿಯಲ್ಲಿ ಆ ಸತ್ಯವನ್ನು ಕಂಡುಹಿಡಲಿಕ್ಕೆ ಕಲಿಯಿರಿ. ಅವರವರ ಕರ್ಮ ಅದವರ ಅನುಭವಿಸಿ ಆಗಬೇಕು, ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬನ ಕರ್ಮವನ್ನು ಅವನು ಅನುಭವಿಸಿ ಆಗಬೇಕು. ಎಷ್ಟು ಕೋಟಿ ಮನುಷ್ಯ ಜೀವರಾಶಿಗಳಿದ್ದಾರೆ, ಅಷ್ಟು ಕೋಟಿ ಮನುಷ್ಯ ಜೀವರಾಶಿಗಳ ಕರ್ಮ ಬೇರೆ 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 ಇರ್ತದೆ. ಇದನ್ನು ನಾವು ಸ್ವಲ್ಪ ತಿಳಿಬೇಕು. ಆದ ಕಾರಣ ಇಲ್ಲಿ ಒಬ್ಬರಿಗೊಬ್ಬರಿಗೆ ಮ್ಯಾಚಿಂಗ್ ಆಗೋದಿಲ್ಲ. ಒಂದು ವರ್ಷ ಒಂದು ಗುಡ್ ಫ್ರೆಂಡ್ ಆಗಿರ್ತಾನೆ, ಬರುವ ವರ್ಷ ಇನ್ನೊಬ್ಬ ಗುಡ್ ಫ್ರೆಂಡ್. ಮ್ಯಾಚಿಂಗ್ ಚೇಂಜ್ ಆಯ್ತಲ್ಲಿ. ಬಾಲ್ಯದಿಂದ ಕೊನೆಯವರೆಗೆ ಸ್ನೇಹಿತ ಅಂತ ಹೇಳೋರು ಯಾರು ಇಲ್ಲಲ್ಲ. ನಡುವಲ್ಲಿ ಎಷ್ಟೋ ಚೇಂಜ್ ಆಗ್ತದಲ್ಲ. ಅದು ಆಯಾ ಕರ್ಮಕ್ಕೆ ತಕ್ಕವಾಗಿ ತಿಳಿಸ್ಲಿಕ್ಕೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಎದುರು ಬಂದು ನಿಲ್ತದೆ. ನಮ್ಮ ಸಮಸ್ಯೆಗಳು, ನಮ್ಮ ಉತ್ತರಗಳು, ಪ್ರತಿಯೊಂದು ವಿಚಾರ ನಮ್ಮ ಎದುರು ಬಂದು ನಿಲ್ತದೆ ಅಂತ ಹೇಳೋದು. ಇದನ್ನು ತಿಳಿಯುವುದಕ್ಕೆ ಆಧ್ಯಾತ್ಮಿಕ ಅಂತ ಹೇಳೋದು. ಗೊತ್ತಾಗ್ತಾ ಹೇಳೋದು. ಆದ ಕಾರಣ ಹೇಳೋದು, ನಿಮ್ಮ ಕರ್ಮ ಒಂದು ಜ್ಞಾನ ಆಗಬೇಕು ಅಂದರೆ ಆಸೆ ಪಟ್ಟರೆ ಜ್ಞಾನ ಆಗೋದಿಲ್ಲ. ಜ್ಞಾನಿಗಳಾದವರೆಲ್ಲರೂ ಅವರ ಚರಿತ್ರೆಯನ್ನು ನೋಡಿದರೆ ಅವರು ಜ್ಞಾನದ ಸ್ಥಿತಿಯಲ್ಲೇ ಇಲ್ಲದವರು. ಅವರು ಜ್ಞಾನದ ಸ್ಥಿತಿಯಲ್ಲೇ ಇಲ್ಲದವರು ಅಲ್ವಾ? ಯಾರನ್ನು ಬೇಕಾದ್ರೆ ತಗೊಳ್ಬೋದು, ದೊಡ್ಡ ಮಹಾಜ್ಞಾನಿಗಳನ್ನೆಲ್ಲ ತಗೊಳ್ಬೋದು ನಾವು. ವಾಲ್ಮೀಕಿ ರಾಮಾಯಣ ಬರೆದದ್ದು ಅಂತಿದೆ. ವಾಲ್ಮೀಕಿಯ ಕಥೆ, ಪೂರ್ವಾಶ್ರಮದ ಕಥೆ ಕೇಳಿದರೆ ಅವರು ಜ್ಞಾನಕ್ಕೆ ಬರುವಾಗಿದ್ದರ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಆಗ ಅವರು ಅದಕ್ಕಾಗಿ ಹುಟ್ಟಿದ್ದಾರೆ. ಯಾವುದೊಂದು ಜನ್ಮದ ಕರ್ಮವನ್ನು ಅವರು ಅಷ್ಟು ವರ್ಷ ಅನುಭವಿಸಬೇಕಿತ್ತು, ಅನುಭವಿಸಿದ್ರು. ಅನುಭವಿಸಿ ಅದು ಪರಿಪೂರ್ಣ ಆಗು ಅಲ್ಲಿ ಯಾವುದೋ ಒಂದು ವಿಷಯ ನಡೆಯಿತು. ನಾರದ ಮಹರ್ಷಿಗಳು ಬಂದರು, ಏನೋ ಒಂದು ಹೇಳಿದರು, ಜ್ಞಾನಿಯಾಗಿ ಹೋದರು ಅಲ್ವಾ? ಸತ್ಯ ಅಲ್ವಾ ಇದು? ಆಗಿರುವಾಗ ಅದನ್ನು ನೀವು ಒಪ್ತೀರಿ ಅಲ್ವಾ? ಅವರೇನು ಸಾಧನೆ ಮಾಡಿದ್ರ? ಹೇಳೋದು ವಿಷಯ. ಯಾವ ಸಮಯದಲ್ಲಿ ನಿಮಗೇನು ಸಿಗಬೇಕು ಅದು ಭಗವಂತ ಫಿಕ್ಸ್ ಮಾಡಿ ಆಗಿದೆ. ಅದು ನೀವು ಜನ್ಮಕ್ಕೆ ಬರುವಾಗಲೇ ಪಡ್ಕೊಂಡು ಬಂದಾಗಿದೆ. ಅದರಿಂದ ನಿಮಗೆ ಎಳ್ಳಿನಷ್ಟು ಆ ಕಡೆ ಈ ಕಡೆ ಅಂದಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದರೆ, ನೀವು ಹೋದ ಜನ್ಮದಲ್ಲಿ ಮಾಡಿದ ವಿಷಯವನ್ನು ಈ ಜನ್ಮದಲ್ಲಿ ಅನುಭವಿಸುವುದು. ಈ ಜನ್ಮದಲ್ಲಿ ಇಂಥ ವಿಚಾರಗಳನ್ನು ಕೇಳ್ತಾ ಆಧ್ಯಾತ್ಮಿಕ ಜ್ಞಾನ ಮಾರ್ಗ, ಗುರು ಸೇವೆ, ಪೂಜೆ ಪುನಸ್ಕಾರಗಳೆಲ್ಲ ಮಾಡುವಾಗ ಅದು ಮುಂದಿನ ಜನ್ಮಕ್ಕೆ ನಿಮಗೊಂದು ಒಳ್ಳೆಯ ದಾರಿ ಸಿಗ್ತದೆ. ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಅದು ಸಹಕಾರಿ ಆಗ್ತದೆ ಅಂತ ಹೇಳೋದು. ಇಲ್ಲಿ ಮನುಷ್ಯ ಜನ್ಮದಲ್ಲಿ ಬರೋದು ಉಂಟಲ್ಲ, ಅದು ದೊಡ್ಡ ಆಧ್ಯಾತ್ಮಿಕ ಅಂತ ಹೇಳೋದು. ನೀನು ಮನುಷ್ಯ ಜನ್ಮದಲ್ಲಿ ಬರಬೇಕು ಅಂತ ಹೇಳಿದರೆ, ಮನುಷ್ಯನಾಗಿರುವಾಗ ನೀನು ಏನು ಮಾಡಿದ್ದಿ, ಯಾವ ರೀತಿ ಇದ್ದಿ, ಇದನ್ನು ಹೇಳಿಕೊಡೋದು ಇಲ್ಲಿ.
ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ. ಎಲ್ಲದಕ್ಕೂ ತುಂಬ ಸುಲಭವಾದ ದಾರಿ ಪುಣ್ಯ ಸಂಪಾದನೆ. ಕೂಡಿದಷ್ಟು ಪುಣ್ಯ ಸಂಪಾದನೆ ಮಾಡಿ. ಆ ಪುಣ್ಯ ಸಂಪಾದನೆ ಮಾಡುವಾಗ ನಾನು ಎಂಬುದಿರಬಾರ್ದು. ಯಾವುದೇ ಕೆಲಸ ಮಾಡುವಾಗ ನಾನು ಎಂಬುದಿರಬಾರ್ದು. ಈ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ನೀವೆಷ್ಟು ಕಲಿತೀರೋ ಅಷ್ಟಕ್ಕೆ ನಿಮಗೆ ಆ ಭಗವಂತನ ಆ ಸತ್ಯದ ದಾರಿ ನಿಮಗೆ ಹಂತ 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 ಹಂತವಾಗಿ ನಿಮಗೆ ಗೊತ್ತಾಗೋದು. ಪುಣ್ಯ ಸಂಪಾದನೆ ಮಾಡೋದು ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಇಲ್ಲಿ ಹೇಳೋ ವಿಚಾರ ಪುಣ್ಯ ಸಂಪಾದನೆ ಮಾಡಿ, ನಿಮಗೆ ಒಳ್ಳೆ ದಾರಿ ಸಿಗ್ತದೆ. ನೀನು ಕಣ್ಣು ಮುಚ್ಚಿ ಕೂತುಕೋ ಅಂತ ಹೇಳೋದಿಲ್ಲ ಇಲ್ಲಿ. ನೀನು ಯೋಗ ಮಾಡು ಅಂತ ಹೇಳೋದಿಲ್ಲ, ನೀನು ಧ್ಯಾನ ಮಾಡು ಅಂತ ಹೇಳೋದಿಲ್ಲ. ಹಾಗೆ ಅಂತೇಳಿ ಧ್ಯಾನ ಯೋಗ ಎಲ್ಲ ಮಾಡುವವರಿಗೆ ವಿರುದ್ಧವೂ ಅಲ್ಲ. ನಿಮಗೆ ಸರಿಯಾದ ಸತ್ಯದ ಸ್ಥಿತಿಯನ್ನು ಹೇಳೋದು. ನಿಮ್ಮ ಕರ್ಮದಲ್ಲೇ ನೀವು ಒಳಿತು ಮಾಡಿಕೊಂಡು ಹೋಗಿ. ಈಗ ನೀವೊಬ್ಬರು ಮಾಸ್ಟ್ರು, ಅವರೊಬ್ಬರು CEO, ಅವರೊಬ್ಬರು ಎಂಥ ಒಂದು ಅಧಿಕಾರಿ, ಒಬ್ಬ ಕೆಲಸ ಮಾಡ್ತಾಯಿದ್ದಾನೆ, ಒಂದು ಫೈನಾನ್ಸಿನವ, ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಅಲ್ವಾ. ಇದು ನಿಮ್ಮ ಕರ್ಮಗಳು. ಅಲ್ಲಿ ಒಬ್ಬ ಇದ್ದಾನೆ, ಅವನೇನು ಮಾಡ್ತಾನೆ, ಫೈನಾನ್ಸ್ ಮಾಡ್ತಾಯಿದ್ದಾನೆ. ಅಲ್ಲಿ ಒಬ್ಬ ಇದ್ದಾನೆ, ಅವೇನು ಮಾಡ್ತಾನೆ, ಏನೋ ಒಂದು ಕೂಲಿ ಕೆಲಸ ಮಾಡ್ತಾಯಿದ್ದಾನೆ. ಅದವನ ಕರ್ಮ. ಗುರುವಿಗೆಲ್ಲ ಒಂದೇ, ಇದು ಯಾವುದು ವ್ಯತ್ಯಾಸ ಇಲ್ಲ. ಆದರೆ ನಿನ್ನ ಕರ್ಮದಲ್ಲೇ ನೀನು ಸತ್ಯವನ್ನು ತಿಳಿ ಅಂತ ಹೇಳೋದು. ನಿನಗೆ ಸಂಸಾರ ಆಗಿದ್ದಿ, ಆ ಸಂಸಾರದಲ್ಲೇ ಸತ್ಯವನ್ನು ತಿಳಿಯುವಾಗ ನಿನಗೆ ಅದೇ ಆಧ್ಯಾತ್ಮಿಕ. ನೀನು ಕೆಲಸ ಮಾಡ್ತೀಯ, ಆ ಕೆಲಸವನ್ನು ವಿಪರೀತವಾಗಿ ಪ್ರೀತಿಸಿ ಆ ಕೆಲಸದಲ್ಲಿ ಸತ್ಯವಂತನಾಗಿದ್ದರೆ ಅದೇ ದೊಡ್ಡ ಆಧ್ಯಾತ್ಮಿಕ. ಅದು ಅವರವರ ಕರ್ಮದಲ್ಲೇ ಅವರವರು ತಿಳಿದುಕೊಳ್ತಾರಲ್ವ, ಆಗ ಸತ್ಯದ ಅರಿವಾದರೆ ಅದು ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಇದ್ದೀರಿ ಅಂತ ಅರ್ಥ. ಇಲ್ಲಿ ಯಾರು ಕಾವಿ ವಸ್ತ್ರ ಹಾಕಬೇಕು ಅಂತ ಹೇಳಲಿಲ್ಲ, ಇಲ್ಲಿ ಯಾರು ಈ ರೀತಿ ಇರಬೇಕು ಅಂತ ಹೇಳಲಿಲ್ಲ. ಆಧ್ಯಾತ್ಮಿಕಕ್ಕೆ ಹೀಗೆ ಇರಬೇಕು ಅಂತೇನಿಲ್ಲ. ಆಧ್ಯಾತ್ಮಿಕವನ್ನು ಅಂತರಂಗದಲ್ಲಿ ಯಾರು ಒಬ್ಬರಷ್ಟು ಸೂಕ್ಷ್ಮವಾಗಿ ತಗೊಂಡು ಹೋಗ್ತಾರೋ ಅವರು ಅವರವರ ಸ್ಥಿತಿಗತಿಗಳಿಗೆ ತಕ್ಕಾಗಿ ಚೇಂಜ್ ಆಗ್ತಾರೆ ಹೊರತು ಇನ್ನೊಬ್ಬರನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಈ ಪ್ರಪಂಚದಲ್ಲಿ ಇನ್ನೊಬ್ಬರನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಚೇಂಜ್ ಆದರೆ ಉಂಟು. ಪರಿವರ್ತನೆ ಎಂಬುದು ನಿಮ್ಮ ಒಳಗೆ ಆದರೆ ಮಾತ್ರ ಅದು ಪರಿವರ್ತನೆ. ನಾನು ಒಬ್ಬನನ್ನು ಪರಿವರ್ತನೆ ಮಾಡ್ತೇನೆ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ. ಅವಾಗಾದರೆ ಕೇಳ್ತಾರೆ, ನಾನು ಆ ಗುರುಗಳ ಹತ್ರ ಹೋಗಿ ಪರಿವರ್ತನೆ ಆದೆ, ನಾನು ಅಲ್ಲಿಗೆ ಹೋದ ನಂತರ ಪರಿವರ್ತನೆ ಆದೆ. ಸರಿಯಪ್ಪ, ನೀನು ಅಲ್ಲಿಗೆ ಹೋಗಿ ಪರಿವರ್ತನೆ ಆಗಿದೆ ಅಂತ ಹೇಳಿದರೆ ಅದು ನಿನ್ನ ಒಳಗೆ ಆದ ಪರಿವರ್ತನೆ. ಆ ನಿನ್ನ ಒಳಗೆ ಪರಿವರ್ತನೆ ಆಗಬೇಕು ಅಂತಿದ್ರೆ ಅಲ್ಲಿ ಒಂದು ಗುರುವಿನ ಅವಶ್ಯಕತೆ ಇತ್ತು. ಇದು ಸತ್ಯ ಅಲ್ವಾ. ಆ ಗುರುವಿನ ಹತ್ರ ಹೋಗಿ ನೀನು ಪರಿವರ್ತನೆ ಆಗಿದೆ ಅಂತ ಹೇಳಬೇಕಾದ್ರೆ ನಿನಗೆ ಗುರುವಿನಲ್ಲಿರುವ ಕೆಲವು ವಿಚಾರಗಳು, ಆ ಗುರುವಿನಲ್ಲಿರುವ ಕೆಲವು ಗುಣಗಳು, ಆ ಗುರುವಿನಲ್ಲಿರುವ ಕೆಲವು ಜ್ಞಾನಗಳು, ಕೆಲವು ವಿಚಾರಗಳೆಲ್ಲ ನಿನ್ನ ಒಳಗೆ ಹೋದ ಕಾರಣ ತಾನೇ ನೀನು ಪರಿವರ್ತನೆ ಆದದ್ದು. ನಿನ್ನ ಒಳಗೆ ಅದು ಹೋಗದಿದ್ದರೆ ಅದು ಪರಿವರ್ತನೆ ಆಗ್ತದಾ? ಆಗಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಆಧ್ಯಾತ್ಮಿಕ ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ. ಆದ ಕಾರಣ ಹೇಳೋದು, ಜೀವನ ಉದ್ದಕ್ಕೂ ಜನ್ಮದಿಂದ ಮರಣದವರೆಗೂ ಆಧ್ಯಾತ್ಮಿಕವೇ. ಮರಣಪಟ್ಟ ನಂತರವೂ ಈ ಆತ್ಮ ಉಂಟಲ್ವ, ಒಳ್ಳೆಯದು ಕೆಟ್ಟದಕ್ಕೆ ಅಲಿತದೆ, ಅದು ಕೂಡ ಆಧ್ಯಾತ್ಮಿಕವೇ. ಇಡೀ ಪ್ರಪಂಚವೇ ಆಧ್ಯಾತ್ಮಿಕ. ಪಂಚಭೂತಗಳಿಲ್ಲದೆ ಏನಾದ್ರು ಉಂಟ? ಪಂಚಭೂತಗಳೇ ದೊಡ್ಡ ಆಧ್ಯಾತ್ಮಿಕ ಅಲ್ಲ. ಆಗ ಪಂಚಭೂತಗಳೇ ಎಲ್ಲದಕ್ಕೂ ಸಪೋರ್ಟ್ ಮಾಡುವಾಗ ಮತ್ತು ಆಧ್ಯಾತ್ಮಿಕ ಅಂತೇಳಿ ಬೇರೆ ಉಂಟ? ಇದು ಮನುಷ್ಯನ ಭ್ರಮೆ. ಯಾವುದ್ಯಾವುದೋ ಕಾಲದ ಎಲ್ಲ ಹೇಳಿದ ವಿಚಾರವನ್ನೆಲ್ಲ ತಿಳಿದು ನಾನು ಹೀಗೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅದು ಗೊತ್ತುಂಟು, ಇದು ಗೊತ್ತುಂಟು, ಆಚೆದು ಗೊತ್ತುಂಟು, ಈಚೆದು ಗೊತ್ತುಂಟು ಅಂತೇಳಿ ಅಲ್ವಾ ಹೇಳೋದು ವಿಷಯ. ಅವರವರ ಮನೇಲಿ ಏನಾಗ್ತದೆ ಅಂತ ಅವರವ್ರಿಗೆ ಗೊತ್ತುಂಟಾ ಅಂತ ಕೇಳೋದು. ಅವರವರ ಮನೆಯಲ್ಲಿ ಏನಾಗ್ತದೆ ಅಂತೇಳಿ ಅವರವ್ರಿಗೆ ಗೊತ್ತುಂಟ. ಕೆಲವೆಲ್ಲ ವಿಚಾರಗಳಿದೆ ಹಾಗೆ. ಹೇಳೋದು ಅರ್ಥ ಆಗ್ತದ? ಹಾಗೆ
ಇದೆಲ್ಲ ಹುಡುಕ್ಲಿಕ್ಕೆ ಹೋಗಬಾರ್ದು, ಸೂಕ್ಷ್ಮವಾಗಿ ಹೋಗಬಾರ್ದು. ನಿಮ್ಮ ಕೆಲಸ ಕಾರ್ಯಗಳು ಏನುಂಟು ಅದನ್ನು ಮಾಡಿಕೊಂಡು ನಿಮ್ಮ ಸೇವೆ ಏನುಂಟು, 1 ದಿನವೋ 2 ದಿನವೋ, ತಿಂಗಳಿಗೆ 1 ದಿನವೋ 2 ದಿನವೋ ಅಲ್ಲ 1 ವಾರವೋ, ಅದು ನಿಮ್ಮ ಆಯ್ಕೆಯಲ್ಲಿ ಗುರು ಸೇವೆ ಮಾಡ್ತಾ ಹೋಗುವಾಗ, ಆ ಜ್ಞಾನ ನಿಮ್ಮ ಒಳಗೆ ಸಿಗುವಾಗ, ನಿಮಗೆ ಸತ್ಯದ ಅರಿವಾಗುವಾಗ ಈ ದಾರಿ ನಿಮಗೆ ಸರಿ ಅಂತ ಅನಿಸೋದು. ಅಲ್ಲಿವರೆಗೆ ಈ ಸೇವೆ ಎಂಬ ವಿಚಾರ, ಈ ಸೇವೆಯಲ್ಲಿ ಆಗುವ ಪುಣ್ಯ, ಈ ಸೇವೆಯಲ್ಲಿ ಸಿಗುವ ಜ್ಞಾನ, ಇದನ್ನು ತಿಳಿದುಕೊಂಡು ನಮ್ಮ ಈ ಪ್ರೆಸೆಂಟ್ ಈ ಕರ್ಮ, ಈ ಸಂಸಾರಕ್ಕೆ ಏನು ಬೇಕು ಅದನ್ನು ತಗೊಳ್ಬೇಕು. ಎಲ್ಲರಿಗೆ ಎಂತ ಹೇಳೋದು, ಆ ಸ್ಥಿತಿ ಸಿಗಬೇಕು ಅಂತೇಳಿ ಆಗ್ತದ? ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಆಗ ನಿಮ್ಮ ಜನ್ಮಕ್ಕೆ ಗುರು ಸೇವೆ ಬೇಕು. ಅದು ನಿಮ್ಮ ಜನ್ಮಕ್ಕೆ, ನಿಮ್ಮ ಆತ್ಮಕ್ಕೆ, ಅದಕ್ಕೆ ಗುರು ಸೇವೆ ಬೇಕು. ಆ ಗುರು ಸೇವೆ ಬೇಕು. ಯಾಕೆ ಬೇಕು ಗೊತ್ತುಂಟ? ಈ ಪ್ರೆಸೆಂಟ್ ಜೀವನವನ್ನು ಹೇಗೆ ನಾವು ಕಳೆಯುವುದು, ಈ ಕರ್ಮವನ್ನು ಕಳೆಯುವುದು ಹೇಗೆ, ಅದಕ್ಕೆ ಗುರು ಸೇವೆ ಬೇಕು. ಜ್ಞಾನಕ್ಕೆ ಗುರು ಸೇವೆ ಬೇಡ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಗ್ತಾ ಹೇಳೋದು? ಆ ಕರ್ಮ ಕಳಿತ ಆಗುವಾಗ ಜ್ಞಾನ ಎಂಬುದು ತನ್ನಿಂದ ತಾನಾಗಿ ನಿಮ್ಮೊಳಗೆ ಸೃಷ್ಟಿಯಾಗುವಂಥ ವಿಚಾರ. ಕರ್ಮ ಇರುವವರೆಗೆ ಅದು ಅನುಭವಿಸಲೇಬೇಕಲ್ಲ. ಎಂತೆಂಥ ಜ್ಞಾನಿಗಳನ್ನು ಕೂಡ ಕರ್ಮ ಬಿಡಲಿಲ್ಲಲ್ಲ. ಎಂತೆಂಥ ಜ್ಞಾನಿಗಳನ್ನು ಕೂಡ ಕರ್ಮ ಬಿಡಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಆಟ ಆಡಿಸಿ ಬಿಟ್ಟಿದೆ. ಇದು ಸತ್ಯ ವಿಚಾರ. ಆಗ ಸಂಸಾರದ ಕರ್ಮ ಅಂತೇಳಿ ಇರುವಾಗ, ಈ ಆಸೆ ಆಕಾಂಕ್ಷೆಗಳೆಲ್ಲ ಇರುವಾಗ ಈ ಜ್ಞಾನ ಬೇಕು ಅಂತೇಳಿ ಬರೋದು, ಇದು ದೊಡ್ಡ ಒಂದು ಎಂತ ಹೇಳೋದು, ಅನಾಹುತಕ್ಕೆ ದಾರಿ ಆಗ್ತದೆ ಅಂತ ಹೇಳೋದು. ಸಂಸಾರ ಅಂತ ಹೇಳುವಾಗ ನೀವು ಸಂಸಾರಕ್ಕೆ ಫೋಕಸ್ ಮಾಡಬೇಕು. ಜ್ಞಾನದಾರಿಗೆ ಒಬ್ಬ ಬರ್ತಾನ, ಅವನಿಗೆ ಯಾರು ಹೇಳುವವರು ಕೇಳುವವರು ಇರಬಾರ್ದು. ಅಪ್ಪನಿರಬಾರ್ದು, ಅಮ್ಮನಿರಬಾರ್ದು, ಹೆಂಡತಿರಬಾರ್ದು, ಮಕ್ಕಳಿರಬಾರ್ದು, ಯಾರಿರಬಾರ್ದು. ಅವನಿಗೆ ಅವನ ದಾರಿ ಉಂಟಲ್ವ, ಅದು ಫಸ್ಟ್ ಕ್ಲಾಸ್ ದಾರಿ. ಆದರೆ ಅಂಥದ್ದು ಸಿಗುವುದು ಬಹಳ ಕಷ್ಟ, ತುಂಬ ಕಷ್ಟ. ಅರ್ಥ ಆಗ್ತಾ ಹೇಳೋದು? ಸೂಕ್ಷ್ಮವಾಗಿ ಹೋಗಬೇಡಿ. ಸೂಕ್ಷ್ಮವಾಗಿ ಹೋದರೆ ತುಂಬ ಅನಾಹುತಗಳನ್ನು ಎದುರು ನೋಡಬೇಕಾಗ್ತದೆ ಆಧ್ಯಾತ್ಮಿಕದಲ್ಲಿ. ಆದ ಕಾರಣ ಹೇಳೋದು, ನಿಮ್ಮ ಜೀವನವನ್ನು ಸಂತೋಷವಾಗಿ ನಡೆಸಿಕೊಳ್ಳಿ. ಒತ್ತೊತ್ತಿಗೆ ಊಟ ಮಾಡಿ, ಒಟ್ಟೊತ್ತಿಗೆ ನಿದ್ರೆ ಮಾಡಿ, ಸಂತೋಷವಾಗಿ ಹೆಂಡತಿ ಮಕ್ಕಳ ಜೊತೆ ಇರಿ. ಇನ್ನು ಬಂಧು ಬಳಗದವರ ಜೊತೆ ಸಂತೋಷವಾಗಿ, ಖುಷಿಯಾಗಿ ಸಂತೋಷವಾಗಿರಿ. ಆ ಸಂತೋಷವೇ ಆಧ್ಯಾತ್ಮಿಕ ಅಂತ ಹೇಳೋದು. ಅದು ಬಿಟ್ಟು ಅದೇನು ಇದೇನು ಅಂತ ಹುಡುಕ್ಲಿಕ್ಕೆ ಹೋದರೆ ಬಹಳ ಕಷ್ಟ ಆಗ್ತದೆ. ಅರ್ಥ ಆಗ್ತದೆ ಹೇಳೋದು? ಸಮಾಜ ಸೇವೆ ಮಾಡಿ, ಅದು ಆಧ್ಯಾತ್ಮಿಕವೇ. ಯಾವುದೆಲ್ಲ ಒಳ್ಳೆಯದು ಉಂಟು, ಎಷ್ಟು ಒಳ್ಳೆಯದು ಮಾಡಲಿಕ್ಕಾಗ್ತದೆ ಅಷ್ಟು ಒಳ್ಳೆಯದು ಮಾಡಿ. ಆ ಒಳ್ಳೆಯದು ಮಾಡೋದಕ್ಕೆ ಆಧ್ಯಾತ್ಮಿಕದ ಅವಶ್ಯಕತೆ ಇಲ್ಲ ಅಂತೇಳಿ. ಆಧ್ಯಾತ್ಮಿಕ ಅಂತೇಳಿ ಈಗ ಅವರು ಕೇಳಿದ ಆಧ್ಯಾತ್ಮಿಕದ ಅವಶ್ಯಕತೆ ಇಲ್ಲ. ನಮ್ಮ ಜೀವನದಲ್ಲೇ ಒಳ್ಳೆಯದು ಮಾಡಿಕೊಂಡು ಹೋಗ್ಲಿಕ್ಕಾಗ್ತದಲ್ವ. ಒಂದು ಎಜುಕೇಷನಿಗೆ ಹೆಲ್ಪ್ ಮಾಡಲಿಕ್ಕಾಗ್ತದೆ, ಆರೋಗ್ಯ ಸಮಸ್ಯೆ ಇದ್ದವರಿಗೆ ಹೆಲ್ಪ್ ಮಾಡಲಿಕ್ಕಾಗ್ತದೆ, ಒಬ್ಬ ಕಷ್ಟದಲ್ಲಿದ್ದವರಿಗೆ ಏನೊಂದು ಹೆಲ್ಪ್ ಮಾಡಲಿಕ್ಕಾಗ್ತದೆ. ಇದೆಲ್ಲವೂ ಆಧ್ಯಾತ್ಮಿಕವೇ. ಇಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋಗ್ತಾ ನಿಮಗೆ ನೆಮ್ಮದಿ ಸಿಗ್ತದೆ, ಒಳ್ಳೆ ನಿದ್ರೆ ಬರ್ತದೆ. ಒಳ್ಳೆ ನಿದ್ರೆ ಬಂದರೆ ಬೆಸ್ಟ್ ಆಧ್ಯಾತ್ಮಿಕ. ಅದು ಕಣ್ಣು ಮುಚ್ಚಿದರೆ ಗೊತ್ತಾಗಬಾರ್ದು ಎಲ್ಲಿ ಇದ್ದೇನೆ ಅಂತೇಳಿ. ಅದರಷ್ಟು ದೊಡ್ಡ ಆಧ್ಯಾತ್ಮಿಕದ ಸ್ಥಿತಿ ಇನ್ನೊಂದಿಲ್ಲ. ಗೊತ್ತಾಯ್ತು ಹೇಳೋದು? ಹಾಗೆ ಅವರವರ ಜೀವನದಲ್ಲಿ ಸತ್ಯದ ಅರಿವು ಆಗುವಾಗ ಅವರಿಗೆಲ್ಲವೂ ಆಧ್ಯಾತ್ಮಿಕದಾಗಿಯೇ ಕಾಣ್ತದೆ. ಇಲ್ಲದೆ ಹೋದರೆ ಎಲ್ಲವೂ ಲೌಕಿಕದಾಗಿಯೇ ಕಾಣೋದು. ಇಷ್ಟೇ ಹೇಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಉತ್ತರ ಸಿಕ್ಕಿತ್ತ? ಅದು ಬೇರೆ ಕೇಳಲಿಕ್ಕಿದೆಯಾ? ಸರಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಈ ಗುರುವೇ ಶರಣಂ ಅಂತ ಹೇಳ್ತಾವಲ್ಲ, ಈ ಗುರುವೇ ಶರಣಂ ಅಂತ ಹೇಳಿದರೆ ಅದು ದೊಡ್ಡ ಆಧ್ಯಾತ್ಮಿಕ. ಯಾವ ಮಂತ್ರವೂ ಬೇಡ. ಗುರುವೇ ಶರಣಂ.
ಅದು ಯಾವ ಗುರು ಅಂತ ಗೊತ್ತಿಲ್ಲ. ನೀನು ಅಂತರಾತ್ಮದಲ್ಲಿ ಆ ಒಂದು ಒಳಗಿನಿಂದ ಹೇಳಿದರೆ ಸಾಕು, ಅದು ಕನೆಕ್ಟ್ ಆಗಿ ಆಗ್ತದೆ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.